ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್ ವಿತ್ ದ ಚಾಪ್ಟರ್ ಪಾಲಿನಾಮಿಯಲ್ಸ್. ರೈಟ್, ಬಹುಪದೋಕ್ತಿಗಳು ಅಂಥೇಳಿ ಕರಿತೀವಿ ನಾವು. ಅಂದರೆ ಅರ್ಥ, ಪಾಲಿನಾಮಿಯಲ್ಸ್ ಮೀನ್ಸ್, ಪಾಲಿ ಮೀನ್ಸ್ ಮೆನಿ, ನಾಮಿಯಲ್ಸ್ ಮೀನ್ಸ್ ಟರ್ಮ್ಸ್, means an expression which consists of many terms or a equation consisting of many terms. For example, ನಾವು ಒಂದು ಇಕ್ವೇಷನ್ ಬರಿತೀವಿ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಅಂತೇಳಿ. ಇದರ ಎಷ್ಟು ಟರ್ಮ್ ಇದ್ದಾವೆ? 3 ಟರ್ಮ್ಸ್ ಇದ್ದಾವೆ. ಸೊ ಇದನ್ನೇನು ಕರಿತೀವಿ ನಾವು? ಪಾಲಿನಾಮಿಯಲ್ ಅಂತೇಳಿ ಕರಿತೀವಿ. ಓಕೆ, ಇದರಲ್ಲಿ ನಾವು ಇಂಪಾರ್ಟೆಂಟಾಗಿ ಕಂಡುಹಿಡಿದ ಏನಪ್ಪ ಅಂತಂದರೆ, ಡಿಗ್ರಿ ಆಫ್ ಪಾಲಿನಾಮಿಯಲ್ ಮೀನ್ಸ್ ವಾಟ್ ಈಸ್ ದಿ ಹೈಯೆಸ್ಟ್ ಪವರ್ ಆಫ್ ಎ ವೇರಿಯೇಬಲ್. ಫಾರ್ ಎಕ್ಸಾಂಪಲ್ ನೋಡಿ, if we have an expression that is x square plus 2x plus 3, right? How many terms we have here? 1 2 3, total 3 terms, right? 3 term ಇದೆ. ಬಟ್ ವೇರಿಯೇಬಲ್ ಏನೇನು ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ? ವಾಟ್ ಆರ್ ದ ವೇರಿಯೇಬಲ್ಸ್ ಯೂಸ್ಡ್ ಹಿಯರ್? ಹಿಯರ್ ಇಟ್ ಈಸ್ x, ಹಿಯರ್ ಇಟ್ ಈಸ್ x, right? It means what? It is only one variable we have used, right? ಇದನ್ನೇನಂತ ಕರಿತೀವಿ ನಾವು? ಪಾಲಿನಾಮಿಯಲ್ ಇನ್ one variable we call. Okay, polynomial in one variable. So how we can find out the degree of this polynomial in one variable? Right, that is, see, highest power of x in p of x is called the degree of the polynomial. It means if you have an expression 5x square plus 3x square, sorry, 5x cube 3x square minus 2x plus 6 equal to 0. If we have this expression, what is the variable we are using here? Now variable ಯಾವ್ದು ಯೂಸ್ ತೊಗೊಂಡಿದ್ದೀವಿ ಇಲ್ಲಿ? x ತೊಗೊಂಡಿದ್ದೀವಿ, ಕರೆಕ್ಟಾ? ಸೊ ವಾಟ್ ವೇರಿಯಬಲ್ ವಿ ಆರ್ ಯೂಸಿಂಗ್, ರೈಟ್? ದ ಹೈಯೆಸ್ಟ್ ಪವರ್ ಆಫ್ ದಟ್ ವೇರಿಯಬಲ್. ಹಿಯರ್ ಪವರ್ ಇಟ್ ಈಸ್ 1, ಹಿಯರ್ ಇಟ್ ಈಸ್ 2, ಹಿಯರ್ ಇಟ್ ಈಸ್ 3. ದ ಹೈಯೆಸ್ಟ್ ಪವರ್ ಆಫ್ x, ವಾಟ್ ಇಟ್ ಈಸ್? 3 ಹಿಯರ್. ಸೊ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 3, ವಿ ಕ್ಯಾನ್ ಸೇ ಡೈರೆಕ್ಟ್ಲಿ. ರೈಟ್, ನಾವು ವೇರಿಯೇಬಲ್ ಯಾವ್ದು ಯೂಸ್ ಮಾಡ್ಕೊಂಡಿದ್ದೀವಿ ಅದರದ್ದು ಹೈಯೆಸ್ಟ್ ಪವರ್ ನಮಗೇನಾಗುತ್ತೆ? ದ ಹೈಯೆಸ್ಟ್ ಪವರ್ ಆಫ್ ದಟ್ ವೇರಿಯೇಬಲ್ ಈಸ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ರೈಟ್, ಈಗ ಡಿಪೆಂಡಿಂಗ್ ಆನ್ ದ್ಯಾಟ್ ಡಿಗ್ರಿ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ರೈಟ್, ಯಾವ್ದ್ಯಾವುದು ಅಂತ ನೋಡೋಣ. ಸಿ, ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಆಸ್ ಲೀನಿಯರ್ ಪಾಲಿನಾಮಿಯಲ್. ರೈಟ್, ಅಂದರೆ ವೇರಿಯಬಲ್ ಪವರ್ ಓನ್ಲಿ 1. ಹಿಯರ್ ವಿ ಹ್ಯಾವ್ ಎಕ್ಸಾಂಪಲ್, ರೈಟ್? 2x minus 3 we have. What is the power of x here? 1. So its degree is 1. Fine, this is linear polynomial. Root 3x plus 5, x power is 1. Y plus root 2, y power is 1. X minus 2 by 11, x power is 1. 3z plus 4, z power is 1. 2 by 3 u plus 1, u power is 1. Means what? All these are the example for linear polynomials. Even we have different examples here, right? See, 2x plus 5 minus x square, x cube plus 1. These are not called as linear polynomials because the power of x is more than 1 here, right? In this expression we have x square, x power is 2. In this expression we have x cube, x power is 3. So these are not called as linear polynomials, rather they have different names. Right, ಈಗ now see here, a polynomial of degree 2 is called as a quadratic polynomial. ಅಂದರೆ ಒಂದು ಬಹುಪದೋಕ್ತಿಯ ಏನು ವೇರಿಯೇಬಲ್ ಯೂಸ್ ಮಾಡ್ಕೊಂಡಿರ್ತೀರಲ್ಲೋ ಅದರದ್ದು ಪವರ್ 1ಕ್ಕಿಂತ ಜಾಸ್ತಿ ಅಂದರೆ 2 ಇತ್ತಪ್ಪ ಅಂದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೇಳಿ ಕರಿತೀವಿ. ರೈಟ್, ದ ಕ್ವಾಡ್ರಾಟಿಕ್, ದ ನೇಮ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಕ್ವಾಡ್ರೇಟ್, ಮೀನ್ಸ್ ಸ್ಕ್ವಯರ್. ರೈಟ್, ಕ್ವಾಡ್ ಮೀನ್ಸ್ ವಾಟ್? 4, right? So exactly it is a perfect square. So square means what? Power 2. ಅದಕ್ಕೆ ಇದನ್ನೇನು ಕರಿತೀವಿ ನಾವು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ರೈಟ್, ಇದರ ಅರ್ಥ ಏನು? ಎಕ್ಸ್ ಪವರ್ 2 ಇರಬೇಕು. ಈ ಎಕ್ಸ್ಪ್ರೆಷನಲ್ಲಿ ನೋಡಿರಿ, 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 2 by 5, ಎಕ್ಸ್ ಪವರ್ ಈಸ್ 2 ಹಿಯರ್. y ಸ್ಕ್ವೇರ್ ಮೈನಸ್ 2, ಎಕ್ಸ್ ಪವರ್ ಈಸ್ 2, ಸಾರಿ, y ಪವರ್ ಈಸ್ 2. 2 minus x ಸ್ಕ್ವೇರ್, ಎಕ್ಸ್ ಪವರ್ ಈಸ್ 2. ರೈಟ್, u by 3 minus 2u ಸ್ಕ್ವೇರ್ ಪ್ಲಸ್ 5, u ಪವರ್ ಈಸ್ 2. root 5 v square minus 2 by 3 v, v power is 2. 4z square plus 1 by 7, z power is 2.
ಇದೇನು ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅದಕ್ಕೆ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ ಬರಿತೀವಿ ನಾವು, ರೈಟ್? ಜನರಲ್ ಫಾರ್ಮ್ quadratic equation, even it is called as quadratic polynomial, the general format is ax square plus bx plus c equal to 0. Hope this thing you are going to remember, right? ಇದನ್ನು ಓದಿದ್ದೀರಾ, where a should not be equal to 0. ಇದೊಂದು ಕಂಡೀಷನ್ ಇದೆ. ಇದು ಸ್ಯಾಟಿಸ್ಫೈ ಆದರೆ ನಾವು ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೇಳಿ ಕರಿತೀವಿ. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೇಳಿ ಕರಿತೀವಿ ವೆನ್ ದ a is not equal to 0. ಈ ಕಂಡೀಷನ್ ಪ್ರೂವ್ ಆಗುತ್ತೆ, ರೈಟ್? ಸೊ ಇಟ್ ಈಸ್ ಅಂಡರ್ಸ್ಟುಡ್, ರೈಟ್? ಇಫ್ ದ ಪವರ್ ಆಫ್ ಎಕ್ಸ್ ಈಸ್ 1, ದಟ್ ಈಸ್ ಡಿಗ್ರಿ ಈಸ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಆಸ್ linear polynomial. A polynomial of degree 2 is called as quadratic polynomial. Similarly, a polynomial of degree 3 is called as cubic polynomial. Means power ಎಷ್ಟು ಇರಬೇಕು, ಅದರಲ್ಲಿ ವೇರಿಯಬಲ್ 3 ಇರಬೇಕು. So here the example 2 minus x cube is power is 3, only x cube power is 3, root 2 x cube power is 3, 3 minus x square plus x cube power is 3, 3x square minus 2x square plus x minus 1 power is 3, right? Maximum power, right? So cubic polynomial general format ಏನಿದೆ, ax cube plus bx square plus cx plus d. This is the general form of cubic polynomial where a should not be equal to 0. Fine. A, B, C, D are going to be the real numbers for us, right? Maybe 1, 2, 3 or anything, real numbers. But a value should not be equal to 0. This is the condition for a cubic polynomial. Okay. Now, next concept we are going to learn is zero of polynomial. Zero of polynomial means if any equation is given, that equation will become 0 for some value of that variable, right? For example, if y is equal to 2x square minus 4, right? There is a value of x, for that y will be equal to 0. ಅಂದರೆ ಎಕ್ಸ್ದು ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ y ವ್ಯಾಲ್ಯೂ ನಮಗೆ 0 ಬರುತ್ತೆ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಝೀರೋ ಆಫ್ ದಟ್ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಸಬ್ಸ್ಟಿಟ್ಯೂಟ್ x ಆಸ್ 1, right? What it will become? 2 minus 4, it is going to be minus 2. Y is not equal to 0. It means 1 is not the 0 of this polynomial, right? Yes or no? If I put x as root 2, see here, x equal to root 2, what it will become? 2 into root 2 square is 2, 2 2s are 4, 4 minus 4 equal to 0. It means what? X equal to root 2 is the 0 of the polynomial y is equal to 2x square minus 4. ಅಂದರೆ x ವ್ಯಾಲ್ಯೂ ರೂಟ್ 2 ಹಾಕಿದರೆ ನಮಗೆ y ಆನ್ಸರ್ ಎಷ್ಟು ಬರುತ್ತೆ? 0 ಬರುತ್ತೆ. ಇದನ್ನ ಏನಂತ ಕರಿತೀವಿ ನಾವು? ರೂಟ್ 2 is the 0 of polynomial y. ಓಕೆ, ಅರ್ಥ ಆಯ್ತಾ? 0 ಅಂದರೆ ಆ ವೇರಿಯಬಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆನ್ಸರಲ್ಲಿ 0 ಬರಬೇಕು, ರೈಟ್? ಈಗ ಜಾಮೆಟ್ರಿಕಲಿ, fine. One more thing, the one formula you need to remember. Even in general, the zero of polynomial can be found out by the expression ax plus b ಇತ್ತಂದರೆ ಏನಾಗಬೇಕು? ಮೈನಸ್ ಬಿ ಬೈ ಎ. ದಟ್ ಈಸ್ ಕಾನ್ಸ್ಟಂಟ್ ಮೈನಸ್ ಕಾನ್ಸ್ಟಂಟ್ ಟರ್ಮ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಎ ಎಕ್ಸ್ ಪ್ಲಸ್ ಬಿ ಇತ್ತಂದರೆ, ಲೀನಿಯರ್ ಪಾಲಿನಾಮಿಯಲ್ ಇದ್ದರೆ ಎ ಎಕ್ಸ್ ಪ್ಲಸ್ ಬಿ ಇದ್ದರೆ ಈ ಫಾರ್ಮುಲಾ ನೀವು ಯೂಸ್ ಮಾಡ್ಕೋಬೋದು. ಅದೇ ಗ್ರಾಫಿಕಲ್ ಮೆಥಡಲ್ಲಿ ನಾವೇನಾದರೂ ಕಂಡುಹಿಡಬೇಕು ಅಂತಂದರೆ, fine, zeros of polynomial if you want to find out. Let me take the example of this graph. Fine. ಈ ಗ್ರಾಫಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾನೆ? ಎಕ್ಸ್ ವ್ಯಾಲ್ಯೂ -2 ಇದ್ದಾಗ y ವ್ಯಾಲ್ಯೂ 6 ಇದೆ, ಎಕ್ಸ್ ವ್ಯಾಲ್ಯೂ -1 ಇದ್ದಾಗ y ವ್ಯಾಲ್ಯೂ 0 ಇದೆ, ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ -4, ಎಕ್ಸ್ 1 ಇದ್ದಲ್ಲಿ y -6. ಇದನ್ನೆಲ್ಲ ಈ ಗ್ರಾಫಲ್ಲಿ ಪ್ಲಾಟ್ ಮಾಡಿದ್ದಿದೆ. ಯಾವ ಥರ? ಎಕ್ಸ್ -2 ಅಂದರೆ ನೋಡ್ರಿ, ಇದು ಒರಿಜಿನ್, ಇಲ್ಲಿಂದ ಈ ಕಡೆ ಹೋದರೆ -2 ಇಲ್ಲಿದೆ, ಆಮೇಲೆ y ಎಷ್ಟಿದೆ? +6 ಇದೆ. +6 ಅಂದರೆ ಇಲ್ಲಿ ಬರ್ಬೇಕು ನಾವು, ಇಲ್ಲಿ ಬಂತ ಪಾಯಿಂಟ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ x -1 0 ಇಲ್ಲಿ ಬರುತ್ತೆ, ಯಾವುದು? ಈ ಪಾಯಿಂಟ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ರೈಟ್? x 0 ಇದ್ದಾಗ y -4 ಅಂದರೆ ಇಲ್ಲಿ ಬರುತ್ತೆ, ಥರ್ಡ್ ಪಾಯಿಂಟ್, ಫಸ್ಟ್, ಸೆಕೆಂಡ್, ಥರ್ಡ್, ರೈಟ್? ಸಿಮಿಲರ್ಲಿ ದಿಸ್ ಇಸ್ ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್,
8th ಪಾಯಿಂಟ್ ರೈಟ್, ಎಲ್ಲ ಪಾಯಿಂಟ್ ಇಲ್ಲಿ ಲೊಕೇಟ್ ಮಾಡಿದ್ವಿ. ಬಟ್ ಝೀರೋಸ್ ಯಾವ ಥರ ಕಂಡುಹಿಡಿತೀರಾ ನೀವು, ರೈಟ್? ಫಾರ್ ಸಮ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ, y is equal to x square minus 3x minus 4. This value is given for some value of x. For some value of x, y value is going to be 0. Right? ಅಂದರೆ ಎಲ್ಲಿ ಎಕ್ಸ್ಪ್ರೆಷನ್ ನೋಡ್ರಿ, here and here means if we are drawing a graph, if the graph cuts the x-axis at some points, those are the zeros of that polynomial. ರೈಟ್? ಈಗ ಈ ಗ್ರಾಫಲ್ಲಿ ನೋಡ್ರಿ, ಎರಡು ಜಾಗದಲ್ಲಿ ಕಟ್ ಆಗ್ತಾ ಇದೆ. ಫೈನ್, ದಿಸ್ ಈಸ್ ದ ಫಸ್ಟ್ ಪ್ಲೇಸ್ ವೇರ್ ದ ಗ್ರಾಫ್ ಇಸ್ ಕಟಿಂಗ್ ಎಕ್ಸ್ ಆಕ್ಸಿಸ್. ದಿಸ್ ಈಸ್ ದ ಸೆಕೆಂಡ್ ಪ್ಲೇಸ್ ವೇರ್ ದ ಗ್ರಾಫ್ ಇಸ್ ಕಟಿಂಗ್ ಎಕ್ಸ್ ಆಕ್ಸಿಸ್. ಸೊ ಹೌ ಮೆನಿ zeros we have for this polynomial? We have zeros 2. ನಂಬರ್ ಆಫ್ zeros ಎಷ್ಟು? 2. ಗ್ರಾಫ್ ನೋಡಿ ಕಂಡುಹಿಡಬೇಕು ನಾವು, ಕರೆಕ್ಟಾ? ಎಸ್ ಆರ್ ನೋ? ರೈಟ್? ಸೊ if here we have graph, example, see here, a graph is flowing like this, right? Yes or no? Where it's cutting x-axis, x-axis ಎಲ್ಲಿ ಕಟ್ ಆಗ್ತಾ ಇದೆ ಅದು? ಫಸ್ಟ್ ಪಾಯಿಂಟ್ is here, second point is here. So how many zeros it has? 2. Similarly, this graph, it is cutting here and here. How many zeros? 2. ಈ ಗ್ರಾಫಲ್ಲಿ ನೋಡ್ರಿ, it is flowing here but cutting it only at one point. So how many zeros it has? 1. Even in this graph it has only 1 zero here, right? ಅರ್ಥ ಆಯ್ತಾ? ಐ ಹೋಪ್ ಇದು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಇನ್ ದಿಸ್ ಗ್ರಾಫ್ ಯು ಕ್ಯಾನ್ ಸಿ ವೇರ್ ಇಟ್ಸ್ ಕಟಿಂಗ್ 1 point, second point and third point. How many zeros it has? 3 zeros, right? ಗ್ರಾಫ್ ನೋಡಿ ಕಂಡುಹಿಡಿಬೋದು ನಾವು. yes or no? So here in this graph, just see here this portion where it is cutting only at one point. It consists of how many zeros? 1 zeros. This is cutting at 2 points. How many zeros it has? 2. This is cutting at 1 2 3, 3 zeros. This is cutting at only 1.10. This is cutting at 1.10. This is cutting at 1 2 3 4, 4 zeros, right? ನಂಬರ್ ಆಫ್ zeros ಕಂಡುಹಿಡ್ಬೋದಲ್ಲ. ಗ್ರಾಫ್ ನಮ್ದೇನು ಲೈನ್ ಫ್ಲೋ ಆಗ್ತಾ ಇದೆ ಗ್ರಾಫಲ್ಲಿ, ಅದು ಎಕ್ಸ್ ಆ್ಯಕ್ಸಿಸ್ನ ಎಲ್ಲೆಲ್ಲಿ ಟಚ್ ಆಗ್ತಾ ಇದೆ, ಕಟ್ ಮಾಡ್ತಾ ಇದೆ. ಇಲ್ಲಿ 1 2 3 4, ಇದರಲ್ಲಿ 4 3. ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಸೊ ವಿ ಹ್ಯಾವ್ ಆನ್ ಎಕ್ಸರ್ಸೈಸ್ ಹಿಯರ್, ರೈಟ್? ಈ ಎಕ್ಸರ್ಸೈಸ್ ಮಾಡಿ ನೋಡೋಣ. ಓಕೆ, 9.1 ಎಕ್ಸರ್ಸೈಸ್ 9.1. ಫಸ್ಟ್ ಗ್ರಾಫ್ ನೋಡ್ರಿ, ನಂಬರ್ ಆಫ್ zeros ಕಂಡುಹಿಡಬೇಕು ನಾವು. ಫೈನ್, ಫಿಗರ್ ನಂಬರ್ 1, ನಂಬರ್ ಆಫ್ zeros, ನಂಬರ್ 2, ನಂಬರ್ ಆಫ್ zeros, ನಂಬರ್ 3, ನಂಬರ್ ಆಫ್ zeros, ನಂಬರ್ 4, ನಂಬರ್ ಆಫ್ zeros, 5, ನಂಬರ್ ಆಫ್ zeros, 6, ನಂಬರ್ ಆಫ್ zeros, right? This line is parallel to x-axis, so it is not cutting at any point. Number of zeros are 0 because x-axis na ellu pass ಆಗ್ತಾ ಇಲ್ಲ. In the second graph, number of zeros are 0. In second graph, this is passing here and cutting at one point, so number of zeros are 1, right? This line passing through x-axis at 3 points. Number of zeros ಎಷ್ಟು ಬರುತ್ತೆ? 3. In the figure 4, you can see it is passing at 2 points. Number of zeros 2. This is passing at 1 2 3 4. So number of zeros are 4, right? This line, see, 1 2 3, figure number 6. So number of zeros 3. So very easy it is, right? I hope so. It's understood. Fine. Number of zeros. Now we will see relationship of zeros and coefficient of polynomial. Number of zeros and the coefficient of polynomial. ಇದನ್ನು ನಾವು ನೋಡಬೇಕು, ಕರೆಕ್ಟಾ?
ಸೊ ಇದಕ್ಕೋಸ್ಕರ ಫಾರ್ಮುಲಾ ಇದೆ, ರೈಟ್. ಫಾರ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಏನು ಬರಬೇಕು ನಮಗೆ? ಜನರಲ್ ಆಗಿ ax² + bx + c ಆಲ್ಫಾ ಆ್ಯಂಡ್ ಬೀಟಾ ಇವನ್ನ ನಾವೇನಂತ ತಗೋತೀವಿ? ನಂಬರ್ ಆಫ್ ಝೀರೋಸ್ ಅಂತೇಳಿ ತೊಗೋತೀವಿ. ಯಾಕೆ ಹೇಳ್ರಿ? ಎಕ್ಸ್ ಪವರ್ ಎಷ್ಟಿದೆ? 2 ಇದೆ. ಸೊ ಇದ್ರದ್ದು ಝೀರೋಸ್ ಎಷ್ಟು ಬರ್ತವೆ ನಮಗೆ? 2ನೇ ಬರ್ತವೆ. ಎಕ್ಸ್ ಪವರ್ ಎಷ್ಟಿರುತ್ತಲ್ಲ ಅಷ್ಟು ಝೀರೋಸ್ ಬರ್ತವೆ ನಮಗೆ. ಸೊ ಎಕ್ಸ್ ಪವರ್ 2 ಇದೆ. ಸೊ ವಿ ಗೆಟ್ 2 ಝೀರೋಸ್. ವಿ ನೇಮ್ ದೆಮ್ ಆ್ಯಸ್ ಆಲ್ಫಾ ಆ್ಯಂಡ್ ಬೀಟಾ. ಸಮ್ ಆಫ್ ಝೀರೋಸ್ ಫಾರ್ಮುಲಾ ಏನಿದೆ? ಸಮ್ ಆಫ್ ಝೀರೋಸ್ ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ b/a. ಕರೆಕ್ಟಾ? ಇದನ್ನು ಇನ್ನೊಂದು ಸಲ ಬರಿತೀನಿ ನಾನು. ಫೈನ್. ಸಿ quadratic equation or quadratic polynomial, general format is ax² + bx + c p of x equal to coefficient of x² ಅಂದರೆ ಏನು ಬರುತ್ತೆ ನಮಗೆ? a ಬರುತ್ತೆ. ಅಂದರೆ a ಜೊತೆಗೆ ಯಾವುದಿದೆ ಅದು ಕೋಎಫಿಷಿಯಂಟ್ ಆಗುತ್ತೆ. Same thing, coefficient of x means what? It is b. Coefficient of constant, or you can say constant term, it is c. Direct constant term ಅಂತಂದರೆ c ಬರುತ್ತೆ ನಮಗೆ. ಸೊ ಪವರ್ ಎಷ್ಟಿದೆ ಇದ್ರದ್ದು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು 2 ಇದೆ ಪವರ್, ಅಥವಾ ವಿ ಕ್ಯಾನ್ ಸೇ ಡಿಗ್ರಿ ಈಸ್ 2. ಸೊ ಝೀರೋಸ್ ಎಷ್ಟು ಬರ್ತವೆ? 2 ಬರ್ತವೆ. ಸೊ ಅದನ್ನು ಏನಂತ ತಗೋತೀವಿ ನಾವು? ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ಝೀರೋಸ್. ಕರೆಕ್ಟಾ? ಆಲ್ಫಾ ಮತ್ತು ಬೀಟಾನ 0 ಅಂತೇಳಿ ತೊಗೊಂಡ್ವಿ. ಈಗ ಸಮ್ ಆಫ್ ಝೀರೋಸ್ ನೋಡಿರಿ, ಫಾರ್ಮುಲಾ ಏನು ಬರುತ್ತೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಮೈನಸ್ b/a. ಅಂದರೆ ಏನು? ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x². ಈ ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ಸೇಮ್ ಥಿಂಗ್, ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ, ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x². ಅಂದರೆ ಯಾವ ಥರ ಟ್ರಿಕ್ ಇದೆ ನೋಡ್ರಿ, ಇಲ್ಲಿ ಡಿನಾಮಿನೇಟ್ರಲ್ಲಿ ಕೋಎಫಿಷಿಯಂಟ್ ಆಫ್ x² ಕಾಮನ್ ಇದೆ, ರೈಟ್. ಸಮ್ ಅಂತೇಳಿ ಬಂದ ತಕ್ಷಣ ಇಲ್ಲಿ b ಬರುತ್ತೆ, ಪ್ರಾಡಕ್ಟ್ ಅಂತ ಬಂದ ತಕ್ಷಣ ಇಲ್ಲಿ c ಬರುತ್ತೆ, ರೈಟ್. ಸಮ್ ಆಫ್ ಝೀರೋಸ್ ಬಂದರೆ ಮೇಲೇನು ಬರಬೇಕು? ಬಿ ಬರಬೇಕು. ಪ್ರಾಡಕ್ಟ್ ಅಂಥೇಳಿ ಬಂದರೆ ಏನು ಬರಬೇಕು? ಮೇಲ್ಗಡೆ ಸಿ ಬರಬೇಕು. ಡಿವಿಷನ್ ಏನಿರುತ್ತೆ? ಎ ಇರುತ್ತೆ, ಇದಕ್ಕೂ ಎ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇದೆ, ಇನ್ ಸಮ್ಮಲ್ಲಿ ನೆಗೆಟಿವ್ ಟರ್ಮ್ ತೊಗೋತೀವಿ ಸ್ಟಾರ್ಟಿಂಗಲ್ಲಿ. ಟ್ರಿಕ್ ಈ ಥರ ನೆನ್ಪಿಟ್ಕೋಬೇಕು ನೀವು. ಸಮ್ ಅಂದರೆ ಬಿ ಬರಬೇಕು, ಪ್ರಾಡಕ್ಟ್ ಅಂದರೆ ನ್ಯೂಮರೇಟರಲ್ಲಿ ಸಿ ಬರಬೇಕು. ಡಿನಾಮಿನೇಟರಲ್ಲಿ ಎರಡಕ್ಕೂ ಎ ಇರುತ್ತೆ. ಓನ್ಲಿ ಸಮ್ ಜೊತೆಗೆ ಏನಿದೆ? ನೆಗೆಟಿವ್ ಬರುತ್ತೆ. ಪ್ರಾಡಕ್ಟ್ ಜೊತೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಫೈನ್. ಈ ಟ್ರಿಕ್ ನೆನಪಿರುತ್ತಲ್ಲ, ಇದು ನೆನಪಿಟ್ಕೊಳ್ಳಿ ಫಾರ್ಮುಲಾ. ಸಮ್ ಆಫ್ ಝೀರೋಸ್ ಆ್ಯಂಡ್ ಸಮ್ ಆಫ್ ಪ್ರಾಡಕ್ಟ್ ಆಫ್ ಝೀರೋಸ್, ರೈಟ್. ಸೊ ಶಾಲ್ ಯು ಮೂವ್ ಫರ್ದರ್? ನೌ ಇನ್ ದ ಎಕ್ಸಾಂಪಲ್ ಯು ಸಿ ಹಿಯರ್, ಫೈಂಡ್ ದ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯಂಟ್ಸ್. ಏನು ಕಂಡುಹಿಡಬೇಕು ನಾವು? ಝೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಬೇಕು. ಕಂಡುಹಿಡಿದಾದ್ಮೇಲೆ ಏನು ಮಾಡಬೇಕು? ಅದರದ್ದು ರಿಲೇಷನ್ಶಿಪ್ ಕಂಡುಹಿಡಬೇಕು ನಾವು ಮತ್ತೆ ಯಾವ ಥರ ಇದೆ ಅಂತೇಳಿ. ಸೊ ಸಿ ಹೌ ವಿ ಕ್ಯಾನ್ ಸಾಲ್ವ್. ವಾಟ್ ಈಸ್ ಗಿವನ್? ಪಾಲಿನಾಮಿಯಲ್ p of x equal to x² plus 7x plus 10, right. x² plus 7x plus 10 ಅಂತ ಕೊಟ್ಟಿದ್ದಾನೆ. ಈಗ ax² ಪ್ಲಸ್ bx ಪ್ಲಸ್ c ಜೊತೆಗೆ ಕಂಪೇರ್ ಮಾಡಿರಿ ಈ ಈಕ್ವೇಷನ್ನ. a ಜಾಗದಲ್ಲಿ ಏನಿದೆ? 1 ಇದೆ. b ಜಾಗದಲ್ಲಿ ಏನಿದೆ? 7 ಇದೆ. c ಜಾಗದಲ್ಲಿ ಏನಿದೆ? 10 ಇದೆ, ರೈಟ್. ಇದನ್ನು ಯಾವ ಥರ ಕಂಡುಹಿಡಿಬೇಕು ನಿಮ್ಗೆ 2 ರೀತಿಯಲ್ಲಿ ಹೇಳ್ಕೊಡ್ತೀನಿ ನಾನು. ಒಂದು, ವಿ ಹ್ಯಾವ್ 2 ways ಟು ಫೈಂಡ್ ಔಟ್ ದಿಸ್, ರೈಟ್. ಫಸ್ಟ್ ಥಿಂಗ್, ಫಾರ್ಮುಲಾ ವಿ ನೋ ದ್ಯಾಟ್, ರೈಟ್. ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² minus 4ac divided by 2a. If you substitute in this, you will get some value. ಯಾವ ಥರ ನೋಡ್ರಿ? ಮೈನಸ್ 7 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² ಅಂದರೆ 7² 49 ಮೈನಸ್ 4 ಇಂಟು a ಇಂಟು c. 4 ಇಂಟು 1 4, 4 10s 40 divided by 2 into 1 2. How much it is? minus 7 plus or minus root 9 by 2. x value ಏನು ಬರುತ್ತೆ ಇಲ್ಲಿ? x equal to minus 7 plus or minus 3 divided by 2. x is equal to minus 7 plus 3 by 2 and x equal to minus 7 minus 3 by 2. x is equal to minus 4 by 2 and x equal to minus 10 by 2.
what are the values we will get? This is 2 1s are 2 2s are 2 1s are 2 5s are, right? X equal to -2 and x equal to -5 ಇವೆರಡು ಬರ್ತವೆ, ಕರೆಕ್ಟಾ? ಇದು ಫಾರ್ಮುಲಾ ಬೇಸ್, ರೈಟ್? What is the polynomial we have? P of x equal to x square plus 7x plus 10. X square plus 7x plus 10. ಕಂಪೇರ್ ಮಾಡಿದರೆ a equal to 1 ಬರುತ್ತೆ. ಯಾವ ಜೊತೆ ಕಂಪೇರ್ ಮಾಡ್ತೀರಿ? ax square plus bx plus c ಜೊತೆಗೆ, ರೈಟ್? ಕಂಪೇರ್ ವಿತ್ ax square plus bx plus c. a ವ್ಯಾಲ್ಯೂ ಎಷ್ಟು ಬಂತು? 1. b ವ್ಯಾಲ್ಯೂ ಎಷ್ಟಿದೆ? 7. c ವ್ಯಾಲ್ಯೂ ಎಷ್ಟಿದೆ? 10. ಹೌದಾ? ಇದರರ್ಥ ಫಸ್ಟಿಗೆ a ಇಂಟು ಸಿ ಮಾಡಿಕೊಳ್ರಿ, ಏನಾಗುತ್ತೆ? 1 ಇಂಟು 10 ಈಸ್ ಈಕ್ವಲ್ ಟು 10. ಫೈನ್. ಇದರರ್ಥ ವಿ ನೀಡ್ ಟು ಫೈಂಡ್ ಟೂ ನಂಬರ್ಸ್ in such a way that multiplication of them gives us 10. The same numbers addition gives us b ವ್ಯಾಲ್ಯೂ ಎಷ್ಟಿದೆ? +7 ಇದೆ, 7. ಅಂದರೆ ಎರಡು ನಂಬರ್ ಯಾವ ಥರ ತೊಗೋಬೇಕು ನಾವು? ಮಲ್ಟಿಪ್ಲೈ ಮಾಡಿದರೆ 10 ಬರಬೇಕು, ಅದನ್ನೇ ಎಡಿಷನ್ ಮಾಡಿದರೆ 7 ಬರಬೇಕು. ಈಗ 10 ಅಂದರೆ ಯಾವ ಟೇಬಲಲ್ಲಿ ಬರುತ್ತೆ? 2 5s are 10, 2 + 5 7, ಕರೆಕ್ಟಾ? ಇದನ್ನು ಯಾವ ಥರ ಬರ್ಕೋಬೋದು ನಾವು? x ಸ್ಕ್ವೇರ್ ಪ್ಲಸ್ 2 ಮತ್ತು 5 ಇದೆಯಲ್ಲ, 2x ಪ್ಲಸ್ 5x, 7xನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಪ್ಲಸ್ 10 ರೈಟ್? ಸಿ ಎರಡು ಫ್ಯಾಕ್ಟ್ರ್ ತೊಗೊಂಡು 7xನ್ನು ಸ್ಪ್ಲಿಟ್ ಮಾಡಿದ್ದೀವಿ ಅಷ್ಟೇ. ಇದರಲ್ಲಿ ಕಾಮನ್ ಏನು ಬರುತ್ತೆ? x ಕಾಮನ್ ಬರುತ್ತೆ, x + 2, ರೈಟ್? ಪ್ಲಸ್ ಇಲ್ಲಿ 5 ಕಾಮನ್ ತೊಗೋತೀವಿ, ಇವೆರಡರಲ್ಲಿ ಕಾಮನ್ ಆಯಿತು. ಈಗ ಇವೆರಡರಲ್ಲಿ 5 ಕಾಮನ್ ತೊಗೊಂಡ್ರೆ x + 2, ಈಗ x + 2 ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿದಷ್ಟು x + 5, ರೈಟ್? ಈ ಥರನೂ ಮಾಡ್ಬೋದು. ಅಲ್ಲಿ ನಮ್ಗೆ ಎಷ್ಟು ಬಂತು? x = -2 ಬಂತು ಫಾರ್ಮುಲಾಯಿಂದ. -2 ಈ ಕಡೆ ತೊಗೊಂಡ್ರೆ x + 2 = 0 ಆಗುತ್ತೆ. ಇನ್ನೊಂದು x = -5 ಬಂತು, -5 ಈ ಕಡೆ ತೊಗೊಂಡ್ರೆ x + 5 = 0. ಎರಡು ಟರ್ಮ್ ಇದೆಯಲ್ಲ, x + 2 ಮತ್ತು x + 5. ಹಿಯರ್ ಆಲ್ಸೋ x + 2, x + 5. You can solve it by factorization or you can solve it by using a formula, ಕರೆಕ್ಟಾ? ಈಗ x + 2 ಮತ್ತು x + 5 ಎರಡು ಫ್ಯಾಕ್ಟರ್ ಬಂದು ನಮಗೆ, ರೈಟ್? ದ ಸೇಮ್ ಥಿಂಗ್ ಈಸ್ ಗಿವನ್. ಸಾಲ್ವ್ಡ್ ಎಕ್ಸಾಂಪಲ್ ಇದು. ಸಿ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಸ್ ಈಕ್ವಲ್ ಟು x + 2 x + 5, ಕರೆಕ್ಟಾ? ಸರ್ ನೋ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? ಒನ್ ವ್ಯಾಲ್ಯೂ ಈಸ್ -2, ಒನ್ ವ್ಯಾಲ್ಯೂ ಈಸ್ -5. x = -2, x = -5, ಎರಡು ವ್ಯಾಲ್ಯೂ ಬಂದು ನಮಗೆ x. ಸಮ್ ಆಫ್ ಝೀರೋಸ್ ಅಂತಂದರೆ ಇದನ್ನು ಅಲ್ಫಾ ಅಂತ ತೊಗೋಬೇಕು, ಇದನ್ನು ಬೀಟಾ ಅಂತ ತೊಗೋಬೇಕು. ಸಮ್ ಆಫ್ ಝೀರೋಸ್ ಫಾರ್ಮುಲಾ ಏನಿದೆ? ಅಲ್ಫಾ ಪ್ಲಸ್ ಬೀಟಾ, ಕರೆಕ್ಟಾ? ಎಸ್ ಆರ್ ನೋ? ಸಿ ಕಂಪೇರ್ ಮಾಡ್ಬೇಕು ನಾವು. -2 -5 ಅಂದರೆ ಎಷ್ಟು ಬರುತ್ತೆ? -7 ಬರುತ್ತೆ. ಸಿಮಿಲರ್ಲಿ ಯೂಸ್ ದ RHS. ವಾಟ್ ಇಟ್ ಈಸ್? ಮೈನಸ್ ಕೊಯಿಫಿಷಿಯಂಟ್ ಆಫ್ x ಬೈ ಕೊಯಿಫಿಷಿಯಂಟ್ ಆಫ್ x ಸ್ಕ್ವೇರ್, ಕರೆಕ್ಟ್ ಅಲ್ಲ? ಮೈನಸ್ b/a ಅಂತ ಹೇಳಿದೆ ಸಮ್ ಫಾರ್ಮುಲಾ. b ಎಷ್ಟಿದೆ ನಮಗೆ? ಇನ್ ದ ಈಕ್ವೇಷನ್ 7, a ಎಷ್ಟಿದೆ? 1 ಇದೆ. ಸೊ -7 ಬಂತ. ಎರಡು ಟ್ಯಾಲಿ ಆದ್ವಾ? ಸಮ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ರು -7 ಬರ್ತಾ ಇದೆ, -b/a ಮಾಡಿದ್ರು -7 ಬರ್ತಾ ಇದೆ. ಸೊ ದ ರಿಲೇಷನ್ಶಿಪ್ ಈಸ್ ವೆರಿಫೈಡ್. ಸೇಮ್ ಥಿಂಗ್ ಪ್ರಾಡಕ್ಟ್ ಆಫ್ ಝೀರೋಸಲ್ಲಿ -2 ಇಂಟು -5, ಹೌ ಮಚ್ ವಿ ಆರ್ ಗೆಟಿಂಗ್? 10. ವಾಟ್ ಈಸ್ ದ ಈಕ್ವೇಷನ್? ದಟ್ ಈಸ್ ಫಾರ್ಮುಲಾ c/a. ಪ್ರಾಡಕ್ಟಿಗೆ ಸಿ ಎಷ್ಟಿದೆ? 10. 10/1 ಅಂದರೆ ಎಷ್ಟು? 10, ಹೌದಲ್ಲ? ಅಲ್ಫಾ ಇಂಟು ಬೀಟಾ ಮಾಡಿದ್ರು 10 ಬರ್ತಾ ಇದೆ, c/a ಮಾಡಿದ್ರು 10 ಬರ್ತಾ ಇದೆ. ಸೊ ದ ರಿಲೇಷನ್ಸ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೊಯಿಫಿಷಿಯಂಟ್ಸ್ ಆರ್ ವೆರಿಫೈಡ್. ಅರ್ಥ ಆಯ್ತಲ್ಲ? ಝೀರೋಸ್ ಅಂತಂದರೆ ಫಾರ್ಮುಲಾ ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಇಂಟು ಬೀಟಾ ಮಾಡಬೇಕು, ಅದ್ರ ವ್ಯಾಲ್ಯೂ ಬರುತ್ತೆ. ಕೊಯಿಫಿಷಿಯಂಟ್ ತೊಗೊಂಡು ಮಾಡಬೇಕಪ್ಪ ಅಂತಂದರೆ -b/a ಮಾಡಿದರೆ ಸಮ್ ಆಫ್ ಝೀರೋಸ್ಗೆ ಟ್ಯಾಲಿ ಮಾಡಬೇಕು, c/a ಮಾಡಿದರೆ ಪ್ರಾಡಕ್ಟ್ ಆಫ್ ಝೀರೋಸ್ಗೆ ಟ್ಯಾಲಿ ಮಾಡಬೇಕು, ರೈಟ್? ಸೇಮ್ ಹಿಯರ್. ಸಿ ಫೈಂಡ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. In this question, find the zeros of the polynomial x³ -3 and verify the relationship between the zeros and the coefficients. Verify ಮಾಡಬೇಕು ರಿಲೇಷನ್ಶಿಪ್. ಈಗ ಕೊಟ್ಟಿದ್ದೇನೋ ಅವನು x² -3 ಕೊಟ್ಟಿದ್ದಾನೆ. -3 ಕಡಿದ್ರೆ ಏನಾಗುತ್ತೆ? x² = +3. ಸೊ ರೂಟ್ ತೆಗೆದ್ರೆ ಏನಾಗುತ್ತೆ? x = √3 ಇದೇನು ± ಇರುತ್ತೆ. ಅಂದರೆ ಅರ್ಥ ಏನು? ಒಂದು ವ್ಯಾಲ್ಯೂ +√3, ರೈಟ್? ಇನ್ನೊಂದು ವ್ಯಾಲ್ಯೂ -√3. One value of x is what? +√3.
another value of x is what? Minus root 3, right? These two are the zeros for us. ಇದನ್ನು ಅಲ್ಫಾ ಅಂತ ಹೇಳಿ ತೊಗೊಳ್ರಿ, ಇದನ್ನು ಬೀಟಾ ಅಂತ ಹೇಳಿ ತೊಗೊಳ್ರಿ. ಈಗ ಅಲ್ಫಾ ಪ್ಲಸ್ ಬೀಟಾ ಮಾಡಿದ್ರೆ ಏನಾಗುತ್ತೆ? ರೂಟ್ 3 ಮೈನಸ್ ರೂಟ್ 3, ಇಟ್ ಈಸ್ 0. ಫೈನ್. ಈಗ ಮೈನಸ್ ಬಿ ಬೈ ಎ ಮಾಡಿದ್ರೆ ಏನಾಗುತ್ತೆ? ಸಿ ಈಕ್ವೇಷನ್ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತಿದೆ, ಡೈರೆಕ್ಟ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, 3 ಇದೆ, ಎಕ್ಸ್ ಟರ್ಮ್ ಇಲ್ಲ. ಎಕ್ಸ್ ಟರ್ಮ್ ಇಲ್ಲ ಅಂದರೆ ಏನು? ಬಿ ವ್ಯಾಲ್ಯೂ 0 ಇರುತ್ತೆ. 0 ಬೈ ಎನಿಥಿಂಗ್ ಈಸ್ 0. ಹೆನ್ಸ್ ಸಮ್ ಆಫ್ ಝೀರೋಸ್ ಆ್ಯಂಡ್ coefficients are verified, right? Similarly, product of zeros ಅಂದರೆ alpha into beta, root 3 into minus root 3, how much it is going to be? minus 3. ಯಾಕಂದರೆ ರೂಟ್ 3 ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಆಗುತ್ತೆ, ಇಟ್ ಈಸ್ minus 3. ಕರೆಕ್ಟ್ ಅಲ್ವಾ? ಸೇಮ್ ಸಿ ಬೈ ಎ ಮಾಡಬೇಕು. ಸಿ ವ್ಯಾಲ್ಯೂ ಎಷ್ಟಿದೆ? minus 3 ಇದೆ. ಎ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಆನ್ಸರ್ ಎಷ್ಟು ಬರುತ್ತೆ? minus 3. ಬೋತ್ ಆರ್ ವೆರಿಫೈಡ್ ಹಿಯರ್, ರೈಟ್? ಫಸ್ಟಿಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿಕೊಂಡು, ಅದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಏನು ಮಾಡಬೇಕು? ವಿ ನೀಡ್ ಟು ಫೈಂಡ್ ಔಟ್ ದ ರೂಟ್ಸ್. ಆಫ್ಟರ್ ಫೈಂಡಿಂಗ್ ದ ರೂಟ್ಸ್, ದಟ್ ಈಸ್ ಝೀರೋಸ್, ವಿ ಹ್ಯಾವ್ ಟು ಟ್ಯಾಲಿ ಆಲ್ಫಾ ಪ್ಲಸ್ ಬೀಟಾ ವಿತ್ ಮೈನಸ್ ಬಿ ಬೈ ಎ ಆ್ಯಂಡ್ ಆಲ್ಫಾ ಇಂಟು ಬೀಟಾ ವಿತ್ ಸಿ ಬೈ ಎ, ರೈಟ್? ಸೊ ವಿ ಹ್ಯಾವ್ ಎಕ್ಸರ್ಸೈಸ್ ಫಾರ್ ದಿಸ್. Same thing, right? Before doing that, we will solve this examples also, remaining examples. See, ಇಲ್ಲೇನಿದೆ? ರಿವರ್ಸ್ ಇದೆ. ಫೈಂಡ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ವಿ ನೀಡ್ ಟು ಫೈಂಡ್ ಔಟ್ ದ ಪಾಲಿನಾಮಿಯಲ್ ಈಸ್ ನೌ. ಈಗ ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾನೆ. ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಹೂಸ್ ಝೀರೋಸ್ ಆರ್ minus 3 and 2 ಮೀನ್ಸ್ ಸಮ್ ಆಫ್ ಝೀರೋಸ್ ಕೊಟ್ಟಿದ್ದಾನೆ ಎಷ್ಟು? minus 3. ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಿದ್ದಾನೆ ಎಷ್ಟು? 2. ಫೈನ್. ಸಮ್ ಆಫ್ ಝೀರೋಸ್ ಏನಿದೆ ನಮಗೆ? ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದೆಷ್ಟು? minus 3. ಯಾವ ಜೊತೆ ಇದೆ ಕೋಎಫಿಷಿಯಂಟು? ಮೈನಸ್ ಬಿ ಬೈ ಎ ಜೊತೆಗಿದೆ. ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾನೆ? 2. ಯಾವ ಜೊತೆ? ಸಿ ಬೈ ಎ. ನಾವು ಬೈ ಸೀಯಿಂಗ್ ದಿಸ್, -3 ಕೆಳಗಡೆ ಏನಿಲ್ಲ ಅಂದರೆ 1 ಇರುತ್ತೆ, -2 ಕೆಳಗಡೆ ಏನಿದ್ರು 1 ಇರುತ್ತೆ. ಈಗ ಎ ವ್ಯಾಲ್ಯೂ ನೋಡಿರಿ, ಟ್ಯಾಲಿ ಮಾಡಿರಿ. ಎ ವ್ಯಾಲ್ಯೂ ಏನಿದೆ? 1 ಬಂತು, ಕರೆಕ್ಟ್ ಅಲ್ವಾ? ಎ ಈಕ್ವಲ್ ಟು 1. ಬಿ ವ್ಯಾಲ್ಯೂ ಏನಾಗುತ್ತೆ? ಸಿಮಿಲರ್ಲಿ ಮೈನಸ್ ಅಂತ ಇಲ್ಲಿ ಕಾಮನ್ ಇದೆ, ಮತ್ತು ಸೈನ್ ಜೊತೆಗೆ ತೊಗೋಬಾರ್ದು. ಇಲ್ಲಿ ನೋಡ್ಕೊರಿ, ಇಲ್ಲಿನೂ ಮೈನಸ್ ಇದೆ, ಇಲ್ಲಿನೂ ಮೈನಸ್ ಇದೆ. ಅದರ ಅರ್ಥ ಏನು? ಬಿ ವ್ಯಾಲ್ಯೂ ಡೈರೆಕ್ಟಾಗಿ 3 ಆಗುತ್ತೆ, ಯಾಕೆಂದರೆ ಮೈನಸ್ ಆಲ್ರೆಡಿ ಫಾರ್ಮುಲಾದಲ್ಲಿ ಇದೆ. ಸೊ ವಿ ಹ್ಯಾವ್ ನೆಗೆಟಿವ್ ಸೈನ್ ಇನ್ ದ ಫಾರ್ಮುಲಾ ಆಲ್ರೆಡಿ, ಸೊ ಯು ಶುಡ್ ಸಿ ಇಟ್ ಕೇರ್ಫುಲಿ. ಮೈನಸ್ ಮೈನಸ್ ಟ್ಯಾಲಿ ಮಾಡಬೇಕಲ್ವ? ಮೈನಸ್ ಇದೆ, ಸೊ ಬಿ ಜಾಗದಲ್ಲಿ ಏನಿದೆ? 3 ಇದೆ. ಸೊ ಆನ್ಸರ್ ಬಿ ಈಸ್ ಈಕ್ವಲ್ ಟು 3. ಸಿ ಜಾಗದಲ್ಲಿ ಏನಿದೆ? 2 ಇದೆ, ಸಿ ಈಕ್ವಲ್ ಟು 2. ಸೊ ದಿಸ್ ಈಸ್ ದ ಆನ್ಸರ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಾಗುತ್ತೆ ನಮಗೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ. ಎ ವ್ಯಾಲ್ಯೂ ಎಷ್ಟು? 1 ಎಕ್ಸ್ ಸ್ಕ್ವೇರ್, ಬಿ ವ್ಯಾಲ್ಯೂ ಎಷ್ಟು? 3 ಎಕ್ಸ್, ಸಿ ವ್ಯಾಲ್ಯೂ ಇಟ್ ಇಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 3. ಸೊ ದಿಸ್ ಇಸ್ ದಿ ಸಿ ವ್ಯಾಲ್ಯೂ ಇಸ್ 2, ಸಾರಿ, ಸಿ ವ್ಯಾಲ್ಯೂ ಇಸ್ 2. x square plus 3x plus 2 is the required quadratic polynomial, right? Similarly, there is an example, cubic polynomial. If you consider cubic polynomial, if there are zeros, ಇದು zeros find out ಮಾಡಬೇಕು. ಎಷ್ಟು? 3 zeros ಬರುತ್ತೆ. ಕ್ಯೂಬ್ ಅಲ್ವಾ? ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತವೆ? 3 ಬರ್ತವೆ. 4 minus 2 1/2 ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿರಿ. ಕ್ಯೂಬಿಕ್ ಇದ್ರೂ ಇದನ್ನು ವ್ಯಾಲಿಡ್ ಇರುತ್ತಾ ಅಂತೇಳಿ. ಕ್ಯೂಬಿಕ್ ಇದ್ರೆ ಏನಾಗಬೇಕೀಗ? ಸಮ್ಮಿಗೆ ಬಂದರೆ ಏನು ಬರಬೇಕು ನಮಗೆ? ಫಸ್ಟ್ ಇಲ್ಲಿ ನೆಗೆಟಿವ್ ಸೈನ್ ಬರಬೇಕು ಸಮ್ಮಲ್ಲಿ. ಕೋಎಫಿಷಿಯಂಟ್ ಆಫ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಬಂದು ಎಕ್ಸ್ ಕ್ಯೂಬ್ ಬರಬೇಕು. ಯಾಕೆ ಹೇಳ್ರಿ? ಕ್ವಾಡ್ರಾಟಿಕಲ್ ಏನಿತ್ತು? ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಇತ್ತು, ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಈಗ ಇಲ್ಲೇನು ಬರಬೇಕು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಸಿಮಿಲರ್ಲಿ ಡಿನಾಮಿನೇಟರಲ್ಲಿ ಹೈಯೆಸ್ಟ್ ಪವರ್ ಇರಬೇಕು ಯಾವಾಗಲೂ. ಪ್ರಾಡಕ್ಟ್ ಇದ್ರೆ ಏನು ಬರಬೇಕು? ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಅಲ್ಲೇನಿತ್ತು? ಕ್ವಾಡ್ರಾಟಿಕಲಿ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ರೈಟ್? ಸೊ ಸಿ ಹಿಯರ್, ಸಮ್ ಆಫ್ ದ ಝೀರೋಸ್ 4 ಪ್ಲಸ್ -2 ಪ್ಲಸ್ 1/2 ಎಷ್ಟು ಬರುತ್ತೆ? ಇದು 5/2 ಬರುತ್ತೆ.
ಯಾವ ಥರ ಬರ್ಕೋಬೇಕು, -(-5/2) ಅಂತೇಳಿ ಬರ್ಕೊಂಡ್ರೆ ಸಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಎಷ್ಟಿದೆ, -5 ಇದೆ. +5ನ -(-5) ಅಂತೇಳಿ ಬರಿಬೋದು. ಸೊ ಟೈಲಿ ಆಗ್ತಾ ಇದೆಯಾ, ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ಝೀರೋಸಿಗೆ ನೋಡಿರಿ, 4 × -2 × 2, ಆನ್ಸರ್ ಈಸ್ -4. ಸೊ ಪ್ರಾಡಕ್ಟಿಗೆ ಏನು ಬರ್ತಾಯಿದೆ ನೋಡಿರಿ ಇಲ್ಲಿ, ಮೈನಸ್ ಕಾನ್ಸ್ಟಂಟ್ ಟರ್ಮ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಸೊ ಈ ಫಾರ್ಮುಲಾ ಫಾರ್ ಕ್ಯೂಬಿಕ್ ಪಾಲಿನಾಮಿಯಲ್ ಇದ್ದರೆ ಈ ಕೆಳಗಡೆ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ನೀವು. ರೈಟ್, ಸಮ್ ಆಫ್ ಝೀರೋಸ್ minus coefficient of x square by coefficient of x cube, product of zeros minus constant term divided by coefficient of x cube. This is for cubic polynomial. Right, quadratic polynomial again, minus coefficient of x by coefficient of x square for sum, for product coefficient of constant by coefficient of x square. This is for product. Right, the whole set is given here in terms of alpha, beta, gamma, sum and product. Fine. So we have an exercise here. Let us solve this. See, first question, find the zeros of the following quadratic polynomial and verify the relationship between zeros and the coefficients. ಫಸ್ಟ್ ಈಗ ಝೀರೋ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಸಮ್ ಆಫ್ ಝೀರೋಸ್ ಮತ್ತು ಕೋಎಫಿಷಿಯಂಟ್ ನಾವು ವೆರಿಫೈ ಮಾಡ್ಕೋಬೇಕು. ಕರೆಕ್ಟಾ? ಕ್ವಶನ್ ನಂಬರ್ 1 ಏನಿದೆ, ಫಸ್ಟ್ ಮೇನಲ್ಲಿ 1, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಓಕೆ, ಕ್ವಶನ್ ನಂಬರ್ 1ಅಲ್ಲಿ ಇದನ್ನ ಯಾವ ಥರ ಮಾಡ್ಬೋದು ನಾವು? See, let us assume this as, let us take it as p of x. Let p of x equal to x square minus 2x minus 8. To find zeros, p of x should be taken as 0. ಅಂದರೆ ಅರ್ಥ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು 0. ಈಗ ಇಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ, 1 ಇದೆ, ಬಿ ಎಷ್ಟಿದೆ, -2 ಇದೆ, ಸಿ ಎಷ್ಟಿದೆ, -8 ಇದೆ. ಎ ಮತ್ತು ಸಿ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನಮಗೆ, 1 × -8, it is -8. means you have to take two terms. If you multiply it, you are going to get -8. Same thing, if you are going to add, you are going to get the value of b, that is -2. Right, ಮಲ್ಟಿಪ್ಲೈ ಮಾಡಿದರೆ -8 ಬರಬೇಕು, ಎಡಿಷನ್ ಮಾಡಿದರೆ 2 ಬರಬೇಕು. ಈಗ ನೋಡಿರಿ, 4 2s are 8. ಅದೇ 4ಅಲ್ಲಿ 2 ಮೈನಸ್ ಮಾಡಿದರೆ ಇಲ್ಲಿ -2 ಬರಬೇಕಂದ್ರೆ ಏನು ಮಾಡಬೇಕು, ಬಿಗರ್ ನಂಬರ್ ಶುಡ್ ಬಿ ಎ -1. ರೈಟ್, -4 2. ಓಕೆ, ಸೊ ಈಗ ಯಾವ ಥರ ಬರಿಬೋದು ನಾನು, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8 ಈಕ್ವಲ್ ಟು 0. 2xನ್ನು -2xನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದರಲ್ಲಿ x ಕಾಮನ್ ತೊಗೊಂಡ್ರೆ x -4 ಪ್ಲಸ್ 2 ಕಾಮನ್ ತೊಗೊಂಡ್ರೆ x -4 ಈಕ್ವಲ್ ಟು 0. ಈಗ ಎರಡರಲ್ಲಿ x -4 ಕಾಮನ್ ಇದ್ದರೆ ಉಳಿದಷ್ಟು x + 2 ಈಕ್ವಲ್ ಟು 0, x -4 ಈಕ್ವಲ್ ಟು 0 ಆ್ಯಂಡ್ x + 2 ಈಕ್ವಲ್ ಟು 0. x ಈಕ್ವಲ್ ಟು 4, x ಈಕ್ವಲ್ ಟು 2. ರೈಟ್, ಸೊ ದ ಝೀರೋಸ್ ಆರ್ ವಾಟ್, x ಈಕ್ವಲ್ ಟು +4, x ಈಕ್ವಲ್ ಟು +2 ಇದೆಲ್ಲ ಈ ಕಡೆ ಬಂದರೆ -2 ಆಗುತ್ತೆ. ಸೊ ಝೀರೋಸ್ ಆರ್ 2 ವ್ಯಾಲ್ಯೂಸ್. ಫೈನ್, x ಈಕ್ವಲ್ ಟು 4 ಆ್ಯಂಡ್ x ಈಕ್ವಲ್ ಟು -2. Let me take this alpha as 4, beta as -2. Sum of zeros ಏನಾಗುತ್ತೆ, alpha plus beta, that is 4 plus -2 ಎಷ್ಟಾಗುತ್ತೆ, -2. ಕರೆಕ್ಟಾ? ಸಮ್ ಆಫ್ ಝೀರೋಸ್ ಆಯಿತು. ದ ಸೇಮ್ ಥಿಂಗ್ -b/a ತೊಗೊಂಡ್ರೆ ಏನಾಗುತ್ತೆ ನಮಗೆ, ಎಷ್ಟಾಗುತ್ತೆ, -2. This is +2 equal to +2.
minus of minus 2 by 1 is equal to 2. So sum of zeros is equal to minus b by a. Hence sum of zeros it is verified. Yes or no? ಇದನ್ನು ಯಾವ ಥರ ಬರಿಬೋದು ನಾವು? ಇನ್ನೊಂದು ಥರ ಯಾವ ಥರ ಸಾಲ್ವ್ ಮಾಡ್ಬೋದು ಇದನ್ನು? ಆಲ್ಫಾ ಮತ್ತು ಬೀಟಾ ಇಲ್ಲಿ ಗೊತ್ತಾಯ್ತಲ್ಲ. ಐ ವಿಲ್ ಇರೇಸ್ ದಿಸ್. See, alpha is equal to 4, beta is equal to minus 2. Sum of zeros, alpha plus beta, 4 plus minus 2, 4 plus minus 2 ಎಷ್ಟಾಗುತ್ತೆ? ಇದು ಪ್ಲಸ್ 2 ಆಗುತ್ತೆ. ಇದನ್ನು ಯಾವ ಥರ ಬರಿಬೋದು? ಮೈನಸ್ ಆಫ್ ಮೈನಸ್ 2 ಬೈ 1 ಅಂತೇಳಿ ಬರಿಬೋದಾ? ಇದೇನಾಗುತ್ತೆ? ಮೈನಸ್ coefficient of x divided by coefficient of x square, that is minus b by a. ಯಾಕಂದರೆ a equal to ನಮಗೆ 1 ಇದೆ, b equal to minus 2 ಇದೆ, c equal to minus 8 ಇದೆ. So you can see here, right? Compare this here and there. b value is minus 2, minus coefficient of x by a value is 1, coefficient of x square. Okay. ಸಿಮಿಲರ್ಲಿ ಸಮ್ ಆಫ್ ಝೀರೋಸ್ ಆಯಿತು. ಈಗ ಪ್ರಾಡಕ್ಟ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್ ಏನಿದೆ? ಅಲ್ಫಾ ಇಂಟು ಬೀಟಾ, 4 ಇಂಟು ಮೈನಸ್ 2. ಹೌ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್? ಮೈನಸ್ 8. ಇದನ್ನು ಯಾವ ಥರ ಬರಿಬೋದು ನಾನು? ಮೈನಸ್ 8 ಬೈ 1. ಇದೇನಾಗುತ್ತೆ? ಕಾನ್ಸ್ಟಂಟ್ ಟರ್ಮ್. ಕೋಎಫಿಷಿಯಂಟ್ಗಿಂತ ಬೆಸ್ಟ್ ನಾವೇನು ಬರಿಬೋದು? ನಾವಿಲ್ಲಿ ಕಾನ್ಸ್ಟಂಟ್ ಟರ್ಮ್ ಅಂತೇಳಿ ಬರಿಬೋದು. constant term by coefficient of x square, hence it is also verified. This is how you need to verify it. Fine, ಅರ್ಥ ಆಯ್ತಲ್ವಾ ಯಾವ ಥರ ಅಂಥೇಳಿ? ಸಿಮಿಲರ್ಲಿ ಸೆಕೆಂಡ್ ಕ್ವಶನ್ ಏನಿದೆ? 4x ಸ್ಕ್ವಯರ್ ಮೈನಸ್ 4s ಪ್ಲಸ್ 1. ಈಗ ಇದ್ರದ್ದು ಏನಾಗುತ್ತೆ? ಝೀರೋಸು. ಆಲ್ಫಾ ಈಕ್ವಲ್ ಟು, if you are going to find it, right, alpha is going to be 1 by 2 and beta is going to be 1 by 2. okay, alpha ಮತ್ತು beta ಆಗ ಫೈಂಡ್ ಔಟ್ ಮಾಡಿದ್ರೆ ಯಾಕೆ ಹೇಳ್ರಿ? a ಇಂಟು ಸಿ ಮಾಡಿರಿ. ಫೈನ್, a ಇಂಟು ಸಿ ಮಾಡಿರಿ. 4 ಇಂಟು 1 4, ಮಲ್ಟಿಪ್ಲೈ ಮಾಡಿದ್ರೂ 4 ಬರಬೇಕು, ಆ್ಯಡ್ ಮಾಡಿದ್ರೂ ಮೈನಸ್ 4 ಬರಬೇಕು, ಹೌದಲ್ವಾ? ಅದಕ್ಕಿಂತ ಬೆಸ್ಟ್ ಏನಿದೆ? ಸಿ 4s ಸ್ಕ್ವಯರ್ ಮೈನಸ್ 4s ಪ್ಲಸ್ 1. ಯಾವ ಥರ ತೊಗೋಬೋದು ಇದನ್ನು? 2s ಹೋಲ್ ಸ್ಕ್ವಯರ್ ಮೈನಸ್ 2 ಇಂಟು 2s ಇಂಟು 1 ಪ್ಲಸ್ 1 ಸ್ಕ್ವಯರ್. ಏನಾಗುತ್ತೆ ಇದು? 2s ಮೈನಸ್ 1 ಹೋಲ್ ಸ್ಕ್ವಯರಿಗೆ ಬರುತ್ತಲ್ಲ. a ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಮೈನಸ್ 2ab ಪ್ಲಸ್ b ಸ್ಕ್ವಯರ್ ಫಾರ್ಮಲ್ಲಿದೆ. 2s ಮೈನಸ್ 1 ಹೋಲ್ ಸ್ಕ್ವಯರ್ ಆಗುತ್ತೆ. ಇದರ ಅರ್ಥ ಏನು? 2s ಮೈನಸ್ 1 ಹೋಲ್ ಸ್ಕ್ವಯರ್ ಈಕ್ವಲ್ ಟು 0. ಟೇಕಿಂಗ್ ಸ್ಕ್ವಯರ್ ರೂಟ್ ಆನ್ ಬೋತ್ ಸೈಡ್, 2s ಮೈನಸ್ 1 ಈಸ್ ಈಕ್ವಲ್ ಟು 0. s is equal to plus 1, s is equal to 1 by 2, s equal to 1 by 2 ಅಂದರೆ ಎಷ್ಟಿದೆ? ಇದು ಪವರ್ 2 ಇದೆ. ಸೊ s is equal to 1 by 2 and 1 by 2 ಎರಡು ಬರುತ್ತೆ, ಎರಡು ಸಲ ಬರುತ್ತಲ್ಲ. ಇಲ್ಲ ಇದನ್ನು ಯಾವ ಥರ ಮಾಡ್ಬೋದು? ಇನ್ನೊಂದು ಇದನ್ನೇ ಸಪ್ರೇಟಾಗಿ ಬರ್ಕೋಬೇಕು. 2s ಮೈನಸ್ 1 ಈಕ್ವಲ್ ಟು 0. ಯಾವ ಥರ ಇಲ್ಲಿ ನೋಡಿರಿ? 2s ಮೈನಸ್ 1 ಇಂಟು 2s ಮೈನಸ್ 1, 2s ಮೈನಸ್ 1 ಇಂಟು 0, 2s ಮೈನಸ್ 1 ಈಕ್ವಲ್ ಟು 0, s ಈಕ್ವಲ್ ಟು 1 by 2, s ಈಕ್ವಲ್ ಟು 1 by 2, ರೈಟ್? ಅಲ್ಫಾ ಇಂಟು ಬೀಟಾ, ಅಲ್ಫಾ ಪ್ಲಸ್ ಬೀಟಾ ಮಾಡಿದ್ರೆ ಏನಾಗುತ್ತೆ? ಅಲ್ಫಾ ಪ್ಲಸ್ ಬೀಟಾ 1 by 2 ಪ್ಲಸ್ 1 by 2 is equal to how much it is going to be? 1. So what is the coefficients? Minus b by a, right? minus 4 by, so ಇದನ್ನೇನು ಬರಿಬೋದು ನಾವು? ಮೈನಸ್ ಆಫ್ ಮೈನಸ್ 1 ಅಂತೇಳಿ ಬರಿಬೋದು, ಕರೆಕ್ಟಾ? ಮೈನಸ್ b by a ಅಂದರೆ ಮೈನಸ್ ಆಫ್ ಮೈನಸ್ 4 by 4. ದಿಸ್ ಈಸ್ ಆಲ್ಸೋ 1, ರೈಟ್? ನೋಡ್ರಿ, alpha plus beta and minus b by a both are verified here. Similarly, alpha into beta 1 by 2 into 1 by 2, it is 1 by 4. It is c by a, c is 1, a is 4, and these two are verified, right? Understood? I hope it is understood. ಅರ್ಥ ಆಗಿರುತ್ತೆ ಅನಿಸುತ್ತೆ. Now third question, 6x square minus 3 minus 7x. Rearrange it.
6x square minus 7x minus 3 equated to 0. Either you can factorize or you can use formula. If I use formula, x is equal to minus b plus or minus under root b square minus 4ac divided by 2a, minus b is how much? Minus 7, right? This value is b, this is c, this is a. b is minus 7 under root minus 7 whole square minus 4 into a is 6, c is minus 3 whole divided by 2 into 6. 7 plus or minus under root 49 plus 72, right? 4 3s are 12, 12 6 are 72, minus into minus plus, this is 12. 7 plus or minus under root 121 by 12. So x value will be, we are getting two values, 7 plus 11 by 12 and 7 minus 11 by 12. This is going to be 18 by 12, this is going to be minus 4 by 12. 6 3s are 6 2s are 4 1s are 4 3s are. So we are getting x value as 3 by 2 and x as minus 1 by 3. Fine. Let me take this as alpha, this as beta. These are the two zeros of this polynomial. Okay, we need to tally, right? Coefficients as well as polynomials, that we need to tally. So let us tally it. Sum of zeros, alpha plus beta. Alpha is how much? 3 by 2. Beta is minus 1 by 3, right? LCM is 6. Cross multiplication, 3 3s are 9 minus 2. Sum is how much? 7 by 2. How I can write? Minus of minus 7 by 2 I can write. Next, coefficients, minus b by a, right? Minus of minus 7 divided by, sorry, here denominator we have 6 here, minus 7 by 6. By looking at these two, we can see that sum of zeros, it is verified, right? The relationship is verified. Then product of zeros, alpha into beta, 3 by 2, right? 3 by 2 into minus 1 by 3. 3 3 get cancel, minus 1 by 2. So here it is c by a for coefficients, right? Constant term and coefficient of a. C is how much? Minus 3. A is 6. It is minus 1 by 2. Hence these two are tallied, right? It is verified. Okay. Next question number 4. That is 4u square plus 8u. Fine. That means what? See, u square is there, u is there, but no constant term. So if I equate it to 0, if I take 4u common, what is left here? U plus 2 equal to 0. 4u equal to 0 and u plus 2 equal to 0. U is equal to 0, u is equal to minus 2. These two are the zeros. Now sum of zeros, alpha plus beta. Okay, alpha plus beta means 0 plus minus 2, it is minus 2. Fine. It is tallied with minus b by a, that is coefficient of u and coefficient of u square, minus b is how much? 8, a is 4. This is going to be minus 2. Hence it is verified. Then product of zeros, alpha into beta, that is 0 into 2 is 0. Then c by a, c is 0, a is 4, it is 0. These two are verified, right? This is constant term by coefficient of x square. This is minus of coefficient of x
by coefficient of x square. Okay, this is how you need to tally. Next, question number 5, it is t square minus 15. Okay, t square minus 15, if I equate it to 0, what I will get? T square, send this 15 here, plus 15, take square root, t is equal to plus or minus root 15, right? So two values we have. So now let us find out alpha plus beta, sum of zeros, alpha plus beta, plus root 15 plus minus root 15, it is 0. Fine. Minus b by a, coefficient of b is not there, 0, right? A is 1, so answer is 0. Okay, similarly product of zeros, alpha into beta, root 15 into minus root 15, this is going to be minus 15. Fine. So here with respect to coefficients, c by a, c is how much? Minus 15, a is 1, so this is minus 15, hence it is verified. Okay, bhada easy ಇದೆ, right? Last one, 3x square minus x minus 4 equal to 0. Fine. ಈಗ ಫ್ಯಾಕ್ಟರೈಸೇಷನ್ ಮಾಡಬೇಕಾ? ಫಾರ್ಮುಲಾನೇ ಮಾಡೋಣ ಬೆಸ್ಟ್. ಮೈನಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು minus b plus or minus square root b square minus 4ac divided by 2a. ಏನಾಗುತ್ತೆ ಈಗ ನೋಡ್ರಿ, ಮೈನಸ್ b ಅಂದರೆ ಎಷ್ಟಿದೆ? -1, ಮೈನಸ್ ಆಫ್ -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ -1 ಸ್ಕ್ವೇರ್ minus 4 into a is 3, c is -4 whole divided by 2 into 3. 1 plus or minus square root 1 square is 1 minus 2 minus plus 4 3 is 12, 12 4 is 48 divided by 2 3 is 6. 1 plus or minus root 49 by 6. x value ಏನು ಬರುತ್ತೆ ಈಗ? 1 plus 7 by 6 or 1 minus 7 by 6. This is 6 by 6, 1 minus 5 by 6, sorry, this is 8 by 6. Fine. And this is minus 6 by 6. 2 4s are 2 3s are. So one value is 4 by 3, other value is -1. Fine. Two values we get, 4 by 3 and -1. Let us take it as alpha and this as beta. Fine. Alpha and beta we have here. Sum of zeros, alpha plus beta, 4 by 3 plus -1, LCM is 3, 4 minus 3 is 1, alpha plus beta is 1 by 3, minus b by a, you can see here b is 1, a is 3, minus 1 by 3. These two are tallied. Then product of zeros, alpha into beta, 4 by 3 into -1 is minus 4 by 3. Then c by a is what? Minus 4 by 3. These two are verified. Okay. If you come to the second main, you can see here, find a quadratic polynomial each with the given number at the sum of product and zeros respectively. Whatever given at the first is sum of zeros, whatever given second is sum of product of zeros. First one given is sum, second one given is product. Here also same, this is sum product. This is how we need to solve this. Let us see. First problem, it is given 1 by 4 minus 1. It means what? Alpha plus beta is sum
given as 1 by 4. Product is alpha into beta, it is given as minus 1. This is minus b by a. If we compare with the coefficients, this is c by a, right? If we assume, you can see here, if we assume this one, how can I write minus of minus 1 by 4? It means what? B is equal to 1 for us. Sorry, B is equal to minus 1. If we compare the coefficients, B is equal to minus 1 we got. See, if A is 4, here it is 1, value is what? 1, value ಎಷ್ಟಿದೆ? 1 ಇದೆ, minus 1 ಇದೆ. A 4 ಇದೆ, ಇದರ ಅರ್ಥ ಏನು? ಆನ್ಸರ್ನ minus 1 ಬರಬೇಕು. ಅಂದರೆ ಏನು? ಡಿನಾಮಿನೇಟರಲ್ಲಿ ಏನೇ ಇರಬೇಕು, ವ್ಯಾಲ್ಯೂ 4 ಇತ್ತು ಅಂದರೆ ಇಲ್ಲಿ ಎಷ್ಟಿರಬೇಕು? minus 4 ಇರಬೇಕು. ಇದರ ಅರ್ಥ ಏನು? A ವ್ಯಾಲ್ಯೂ ಎಷ್ಟಾಗುತ್ತೆ? 4 ಆಗುತ್ತೆ. C ವ್ಯಾಲ್ಯೂ ಎಷ್ಟಾಗುತ್ತೆ? minus 4 ಆಗುತ್ತೆ. ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್, ರೈಟ್? ಏನ 4 ಅಂತ ತೊಗೊಂಡ್ರೆ ನಾವು ಅಸ್ಯೂಮ್ ಮಾಡಿಕೊಂಡ್ರೆ ಇಲ್ಲಿನ ಡಿನಾಮಿನೇಟರಲ್ಲಿ 4 ಬರಬೇಕು. ಇಲ್ಲಿ 4 ಬಂದರೆ ನ್ಯೂಮರೇಟರಲ್ಲಿ ಬರಬೇಕು 4 ಬರಬೇಕು. ಯಾಕೆ? ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬರಬೇಕು? minus 1 ಬರಬೇಕು. ಸೊ ಎ ಬಿ ಸಿ ಸಿಕ್ತು. ಜನರಲ್ ಫಾರ್ಮೆಟ್ ಏನಿದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ b. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ 4x ಸ್ಕ್ವೇರ್ minus x minus 4. This is the required quadratic polynomial. Fine. ಸೊ ಸಿಸ್ಟಮೆಟಿಕ್ ಆಗಿ ಯಾವ ಥರ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ, ಕ್ವಶನ್ ನಂಬರ್ 2 ನೋಡ್ರಿ. what is given? root 2 1 by 3. ಫೈನ್. ಯಾವ ಥರ ಸಾಲ್ವ್ ಮಾಡಬೇಕು ಸಿಸ್ಟಮೆಟಿಕ್ ಅಪ್ಪ ಅಂತಂದರೆ, ಲೆಟ್ ದ ಪಾಲಿನಾಮಿಯಲ್ ಬಿ ax square plus bx plus c and alpha and beta are zeros of the polynomial. Fine. So now sum is given by alpha plus beta, that is equal to root 2, which is nothing but minus b by a for us. Product is alpha into beta, that is given as 1 by 3, which is c by a for us. Okay. ಈಗ if a is equal to 3, if we assume a is equal to 3, what it means? If I assume a as 3, right, c will be 1 for us, 1 for me, then c is equal to 1 for me. Here I am assuming a as 3, already I have root 2 here, minus b I need to find out, right? Minus b I have to write, it is in the form of minus b. So what we can write? ಡಿನಾಮಿನೇಟರಲ್ಲಿ 3 ಬರೋಕಂದ್ರೆ ನ್ಯೂಮರೇಟರಲ್ಲಿ ಬರಬೇಕು 3 ಮಲ್ಟಿಪ್ಲೈ ಆಗಬೇಕು, ಕರೆಕ್ಟಾ? ಈಗ ಮೈನಸ್, ಇದು ಮೈನಸ್ ಇರಬೇಕು ಹೊರಗಡೆ ಅಂತಂದರೆ ಹೊರಗಡೆದು ಮೈನಸ್ ಇರಬೇಕು ಈ ಥರ. ದಿಸ್ ಹ್ಯಾಸ್ ಟು ಬಿ ಇನ್ ದ ಬ್ರ್ಯಾಕೆಟ್. ಫೈನ್. ಐ ಹೋಪ್ ಅಂಡರ್ಸ್ಟುಡ್. ಐ ವಿಲ್ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ಸಿ, ಈಗ ನಾವು ಏನ 3 ಅಂತೇಳಿ ತೊಗೋತಾ ಇದ್ದೀವಿ, ಅಸ್ಯೂಮ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಸಿ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ನಮಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಕಂಪೇರ್ ಮಾಡಿದರೆ 1 ಆಗುತ್ತೆ. ಅದೇ ಇಲ್ಲಿ ಏನೇನು 3 ಅಂತೇಳಿ ಅಸ್ಯೂಮ್ ಮಾಡ್ಕೊಂಡಲ್ಲ, ಡಿನಾಮಿನೇಟರಲ್ಲಿ 3 ಇರಲೇಬೇಕು. ಡಿನಾಮಿನೇಟರ್ 3 ಇದ್ದರೆ ನ್ಯೂಮರೇಟರ್ 3 ಇರಬೇಕು. ಯಾಕಂದರೆ 3 ಇರಬೇಕು, ಯಾಕಂದರೆ ಇದನ್ನು ನಾವು ವ್ಯಾಲ್ಯೂ ಚೇಂಜ್ ಆಗಬಾರ್ದು. ನಮಗೆ ಇದು ರೂಟ್ 2ನೇ ಬರಬೇಕು. ಈಗ ನೋಡಿ 3 ರೂಟ್ 2 ಬೈ 3 ಅಂದರೆ 3 ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ನಮಗೆ ರೂಟ್ 2ನೇ ಬರುತ್ತೆ. ಬಟ್ ಇಲ್ಲಿ ಇದೇನಿದೆ? ಮೈನಸ್ ಇದೆ. ಸೊ ಮೈನಸ್ ಆಫ್ ಮೈನಸ್ ಅಂದರೆ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗಬೇಕು. ಆನ್ಸರ್ ಪ್ಲಸ್ ರೂಟ್ 2 ಬರಬೇಕು. ಈಗ ನೋಡಿರಿ, ಮೈನಸ್ ಆಫ್ ಮೈನಸ್ 3 ರೂಟ್ 2 ಬೈ 3 ಅಂತಂದರೆ 3 ಗೆಟ್ ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಪ್ಲಸ್, ಇಟ್ ಈಸ್ ರೂಟ್ 2, ರೈಟ್? ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಡ್ಜಸ್ಟ್. ಫೈನ್. ಸೊ ಈಗ ಬಿ ವ್ಯಾಲ್ಯೂ ಏನಾಗುತ್ತೆ? ಈಗ ಮೈನಸ್ 3 ರೂಟ್ 2. ದೇರ್ ಫೋರ್ ದ ಪಾಲಿನಾಮಿಯಲ್ ಈಸ್, ಅಥವಾ ಏನು ಬರೀಬೇಕು? ದೇರ್ ಫೋರ್ the
required polynomial is a is how much 3x square, b is minus 3 root 2x, c is 1 plus 1. This is the required polynomial. I hope this understood. ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಥರ್ಡಲ್ಲಿ ಏನಿದೆ 0 ಆ್ಯಂಡ್ ರೂಟ್ 5. ಅದೇ ಸ್ಟೇಟ್ ಮಾಡಿಬಿಡ್ಬೇಕಲ್ಲ, ಲೆಟ್ ದ ಪಾಲಿನಾಮಿಯಲ್ ಬಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆ್ಯಂಡ್ ಅಲ್ಫಾ ಆ್ಯಂಡ್ ಬೀಟಾ ಆರ್ ಇಟ್ಸ್ ಝೀರೋಸ್. ರೈಟ್, ಈ ಸೆಂಟೆನ್ಸ್ ಬರೀಬೇಕು. ಓಕೆ, ಬರೆದಾದ್ಮೇಲೆ ಅಲ್ಫಾ ಬೀಟಾದ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸಮ್ ಅಂದರೆ ಎಷ್ಟಿದೆ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಅಂದರೆ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು given as root 5, it is c by a. ರೈಟ್, ಏನೂ ಇಲ್ಲ ಅಂದರೆ ಏನರ್ಥ, ಇಲ್ಲಿ 1 ಇದೆ ಅಂತ ಅರ್ಥ. 0 by 1 means it is 0 only. So 0 by 1 root 5 by 1. If a is equal to 1, then b is equal to what, 0. ಯಾಕಂದರೆ 0 ಬರ್ಬೇಕು ನಮ್ಗೆ ಆನ್ಸರ್. c is equal to, obviously it is root 5. So then required polynomial or quadratic equation is, what is the required quadratic equation? Ax square plus bx plus c. A is 1 x square, b is 0 plus 0x plus c is root 5. I can write it as x square plus root 5. Right, this is the required polynomial. Next, fourth one, 1 comma 1. Let the polynomial be x square plus bx plus c and alpha and beta be the zeros of it. Sum is alpha plus beta is equal to 1. This is minus b by a. Product is alpha into beta equal to 1. This is c by a. If I assume a to be 1, c will be 1. If I assume a as 1, answer has to be plus 1, so I have to take it as minus of minus 1. So a is equal to 1, b is equal to minus 1, c is equal to 1. Right, so required polynomial will be, that is quadratic equation will be x square minus x minus 1. This is the required quadratic equation. c is plus 1, right? So it is plus 1. Fifth one, next fifth one, minus 1 by 4, 1 by 4. Product, that is sum alpha plus beta is minus 1 by 4 minus b by a. Alpha and beta is what, 1 by 4, it is c by a. If I assume a to be 4, c will be 1. If a is taken as 4, b will be 1. ಯಾಕಂದರೆ ಮೈನಸ್ ಎರಡು ಕಡೆ ಮೈನಸ್ ಇದೆ, ಸೊ ಇಟ್ ಈಸ್ ಟ್ಯಾಲಿಡ್. ಸೊ ಇಫ್ a is equal to 4, right, a equal to 4, b equal to plus 1, sorry, and c equal to 1. ಈಕ್ವೇಷನ್ ಏನಾಗುತ್ತೆ, 4x square plus x plus 1. Required quadratic equation. Fine. Sixth one, 4 and 1, 4 comma 1. Sum is given as 4, it is minus b by a. Product given as 1, it is c by a. If I take a as 1, c as 1, here also a as 1, this has to plus 4, so minus of minus 4. If a equal to 1, b equal to minus 4, c equal to 1. So quadratic equation will be x square minus 4x plus 1. This is the required quadratic equation. ಇದು ಈ ಥರ ಎಕ್ಸರ್ಸೈಸ್ ಆಗುತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ, ಡಿವಿಷನ್ ಮಾಡ್ಬೇಕು ನಾವು. ಫೈನ್, ಡಿವಿಷನ್ ಮಾಡ್ಬೇಕಪ್ಪ ಅಂತಂದರೆ, ರೈಟ್, ನಮಗೆ ಗೊತ್ತಿರೋ ಪ್ರಕಾರ ವಿ ಯೂಸ್ ಟು ಡಿವೈಡ್ ಎ ಟರ್ಮ್ ಹಿಯರ್ ವಾಟ್ ವಿಲ್ ಬಿ dividend, here divisor, here whatever you write it will be quotient. ಇಲ್ಲಿ ಬರಿತೀರಿ ಇಲ್ಲಾಂದ್ರೆ ಇಲ್ಲಿ ಬರಿತೀರಿ.
ಕರೆಕ್ಟಲ್ಲ, ಇಲ್ಲಿ ಬರಿತೀವಿ. ಎರಡೆರಡು ಥರ ಸಾಲ್ವ್ ಮಾಡೋದಿರುತ್ತೆ. ಫೈನ್. divisor, whatever here left will be remainder. ಕನ್ನಡ ಮೀಡಿಯಮ್ದವ್ರಿಗೆ ಏನಿದೆ, ಇದು ಭಾಜ್ಯ, ಸಾರಿ ಉಲ್ಟಾ ಹೇಳಿದೆ. ಭಾಜ್ಯ ಅಂದರೆ ಯಾವುದನ್ನು ಡಿವೈಡ್ ಮಾಡ್ತೀವಿ, ಭಾಜಕ ಅಂತಂದರೆ ಯಾವುದರಿಂದ ನಾವು ಡಿವೈಡ್ ಮಾಡ್ತೀವಿ. ಕೋಶಂಟಿಗೆ ಏನಂತ ಕರಿತೀವಿ, ಉಳಿದೇನಿದನ್ನ ಶೇಷ, ಇದು ಭಾಗಲಬ್ಧ. ರೈಟ್. ಈಗ ಇದು ಪಾಲಿನಾಮಿಯಲ್ ಡಿವಿಷನ್ನು ಅದೇ ಥರನೇ. ಕರೆಕ್ಟಾ? ಸಿ ದ ಕ್ವಶನ್ ಹಿಯರ್. ಡಿವೈಡ್ 3x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5/1 ಪ್ಲಸ್ 2x ಪ್ಲಸ್ x ಸ್ಕ್ವೇರ್. ರೈಟ್. ಈ ಪಾಲಿನಾಮಿಯಲ್ನ ಇದರಿಂದ ಡಿವೈಡ್ ಮಾಡ್ಬೇಕು ನಾವು. ಓಕೆ. p of x, you can see here 3x square 3x cube plus x square plus 2x plus 5. ಇದನ್ನು ಬರ್ಕೊಳ್ರಿ ಒಂದು ಕಡೆ. 3x square, ಇದನ್ನು ಯಾವುದನ್ನು ಡಿವೈಡ್ ಮಾಡಬೇಕು ಅದನ್ನು p of x ಅಂತೇಳಿ ತೊಗೋತೀವಿ. ಕರೆಕ್ಟಾ? 3x ಕ್ಯೂಬ್ ಇದೆ, p of x 3x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ಯಾವುದರಿಂದ ಡಿವೈಡ್ ಮಾಡ್ತೀವಿ, ಬೈ ವಿಚ್ ವಿ ಆರ್ ಡಿವೈಡಿಂಗ್, ದಟ್ ಈಸ್ ಟೇಕನ್ ಆಸ್ g of x. ರೈಟ್. ಇಟ್ ಈಸ್ 1 ಪ್ಲಸ್ 2x ಪ್ಲಸ್ x ಸ್ಕ್ವೇರ್. ರೀಅರೇಂಜ್ ಮಾಡಿ ಬರ್ಕೊಳ್ರಿ, x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ರೈಟ್. ಇದೇನಾಗುತ್ತೆ ನಮಗೆ ಡಿವಿಡೆಂಡ್, ಡಿವೈಸರ್. ಕೋಶಂಟ್ ಏನಂತ ಬರಿತೀವಿ, q of x ಅಥವಾ ಸ್ಮಾಲ್ q of x. ರಿಮೈಂಡರ್ನ r of x ಅಥವಾ ಕ್ಯಾಪಿಟಲ್ R of x. ಡಿಪೆಂಡ್ ಆಗುತ್ತೆ ಯಾವ ಥರ ಬರಿತೀವಿ ಅಂಥೇಳಿ. ಈಗ ಇದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡ್ಬೇಕಪ್ಪ ಅಂತಂದರೆ ಈಗ ಇದು ಪಾಲಿನಾಮಿಯಲ್ ಬರ್ಕೋಬೇಕು ನಾವೀಗ. ರೈಟ್. ಯಾವ ಥರ ಡಿವಿಷನ್ ಆಗುತ್ತೆ ನೋಡಿರಿ, ಕ್ಲಿಯರಾಗಿ ನೋಡಿರಿ, ಅರ್ಥ ಮಾಡ್ಕೊಳ್ರಿ. ಡಿವಿಡೆಂಡ್ ಇಟ್ ಈಸ್ 3x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ದಿಸ್ ಈಸ್ ಗೋಯಿಂಗ್ ಟು ಬಿ ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇದರಿಂದ ಡಿವೈಡ್ ಮಾಡ್ತೀವಿ ನಾವು. ಓಕೆ. ಈಗ ಡಿವೈಡ್ ಮಾಡೋಕೆ ಫಸ್ಟ್ ನೋಡಿರಿ, ಇಲ್ಲಿ ಟರ್ಮ್ ಏನಿದೆ 3x ಸ್ಕ್ವೇರ್ ಇದೆ, ಇಲ್ಲಿ ಟರ್ಮ್ ಏನಿದೆ 3x ಕ್ಯೂಬ್ ಇದೆ, ಇಲ್ಲಿ ಟರ್ಮ್ ಇದೆ x ಸ್ಕ್ವೇರ್ ಇದೆ. ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಅಂತ ನಾವು ನೋಡ್ಕೋಬೇಕು. ಫಸ್ಟ್ ಏನು, ಈ ಟರ್ಮನ್ನು ವಿ ನೀಡ್ ಟು ಥಿಂಕ್ ಆಫ್ ಮೇಕಿಂಗ್ ಇಟ್ 0, ಎಲಿಮಿನೇಟಿಂಗ್ ದ ಫಸ್ಟ್ ಟರ್ಮ್, ಓನ್ಲಿ ಫಸ್ಟ್ ಟರ್ಮ್. ಫಸ್ಟ್ ಟರ್ಮನ್ನು ಅಷ್ಟೇ ತೆಗಿಬೇಕಂತ ಯೋಚನೆ ಮಾಡಬೇಕು. ಯಾವ ಥರ ನೋಡಬೇಕು, ಯಾವುದನ್ನು ಡಿವೈಡ್ ಮಾಡ್ಬೇಕಂತ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಯು ಕ್ಯಾನ್ ಡೂ ಒನ್ ಥಿಂಗ್. ಫಸ್ಟ್ ಟರ್ಮ್ ಏನಿದೆ 3x ಕ್ಯೂಬ್ ಇದೆ, ಡಿವೈಡೆಡ್ ಬೈ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ x ಸ್ಕ್ವೇರ್ ಇದೆ. ಎಷ್ಟಾಗುತ್ತೆ ಇದು x ಸ್ಕ್ವೇರ್, ಇಲ್ಲಿ 2 ಸ್ಕ್ವೇರ್ x ಹೋಗಿ ಇಲ್ಲಿ ಉಳಿದೇನು 3x ಇಂದ ಮಲ್ಟಿಪ್ಲೈ ಮಾಡಬೇಕು ಸಿಂಪಲಾಗಿ. ಈ ಥರ ಫಸ್ಟ್ ಟರ್ಮ್ ಅಷ್ಟೇ ಎಲಿಮಿನೇಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ, ಅದರಿಂದನೇ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿರಿ 3x ಇಂಟು x ಸ್ಕ್ವೇರ್ ಏನಾಗುತ್ತೆ 3x ಕ್ಯೂಬ್ ಪ್ಲಸ್ 3x ಇಂಟು 2x 3 2 6 x ಇಂಟು x ಸ್ಕ್ವೇರ್ 3x ಇಂಟು 1 ದಿಸ್ ಇಸ್ ಪ್ಲಸ್ 3x. ಈಗ 3x ಅನ್ನು ಎಲಿಮಿನೇಟ್ ಮಾಡಬೇಕು. ಈಗೇನು ಮಾಡಬೇಕು ನಾವು, ವಿ ನೀಡ್ ಟು ಚೇಂಜ್ ದ ಸೈನ್ ಇಯರ್. ಪ್ಲಸ್ ಇದ್ದದ್ದು ಮೈನಸ್ ಮೈನಸ್ ಮೂರದು ಚೇಂಜ್ ಮಾಡಬೇಕಾಗತ್ತೆ. 3x ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್. ಇಲ್ಲಿ ಉಳಿಯೋದೇನು, ಇಲ್ಲಿ ನೋಡಿರಿ 6x ಸ್ಕ್ವೇರ್ ಪ್ಲಸ್ ಇತ್ತು ಮೈನಸ್ ಆಯಿತು, ಮೈನಸ್ 6x ಸ್ಕ್ವೇರ್ ಪ್ಲಸ್ 1x ಸ್ಕ್ವೇರ್ ಈಸ್ ಮೈನಸ್ 5x ಸ್ಕ್ವೇರ್, ಮೈನಸ್ 3x ಪ್ಲಸ್ 2x ಈಸ್ ಮೈನಸ್ x. ಇದು ಪ್ಲಸ್ 5ನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಈಗ ನೋಡಿರಿ ಸೆಕೆಂಡ್ ಟರ್ಮ್ ಏನಿದೆ ಮೈನಸ್ 5x ಸ್ಕ್ವೇರ್, ಸೆಕೆಂಡಲ್ಲಿ ಇದರಲ್ಲಿ ಇದನ್ನಷ್ಟೇ ನಾವು ಎಲಿಮಿನೇಟ್ ಮಾಡೋದು ನೋಡ್ಬೇಕು. ಈಗ ಮೈನಸ್ 5x ಸ್ಕ್ವೇರ್ನಷ್ಟೇ ಎಲಿಮಿನೇಟ್ ಮಾಡಬೇಕು. ಫೈನ್. ಫಸ್ಟ್ ಟರ್ಮ್ ಈಸ್ ಮೈನಸ್ 5x ಸ್ಕ್ವೇರ್. ವಾಟ್ ಈಸ್ ದ ಫಸ್ಟ್ ಟರ್ಮ್ ಹಿಯರ್ x ಸ್ಕ್ವೇರ್. ಡಿವೈಡ್ ಇಟ್, ವಾಟ್ ವಿಲ್ ಗೆಟ್ -5. So we need to multiply it by -5.
Now multiply minus 5 to each term here. Okay, ಏನಾಗುತ್ತೆ ನೋಡ್ರಿ, minus 5 into x square is minus 5x square, minus 5 into plus 2 minus 10x, minus 5 into plus 1 is minus 5. ಓಕೆ, ಈಗ ಸೈನ್ ಚೇಂಜ್ ಮಾಡಬೇಕಾಗುತ್ತೆ, ಮತ್ತೆ ಚೇಂಜ್ ಮಾಡಬೇಕಲ್ಲ, ಪ್ಲಸ್ ಪ್ಲಸ್ ಪ್ಲಸ್. ಅಂದರೆ ಯಾವ ಟರ್ಮನ್ನು ನೀವು ಫಸ್ಟ್ ಟರ್ಮ್ ಎಲಿಮಿನೇಟ್ ಮಾಡ್ತಿರ್ತೀರಲ್ಲ, ಸೈನ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಆ ಟರ್ಮನ್ನು ಸೇಮ್ ಮಾಡ್ಕೋಬೇಕು. ಇದು ಮೈನಸ್ ಇದೆಯಲ್ಲಪ್ಪ, ನಾನು ಪ್ಲಸ್ ಮಲ್ಟಿಪ್ಲೈ ಮಾಡೋಣ ಅಂತೇನಿಲ್ಲ. ಓಕೆ, ಸೈನ್ ಜೊತೆಗೆ ಎಲಿಮಿನೇಟ್ ಮಾಡ್ಬೇಕು ಅದನ್ನು. ಸೊ minus 5x square plus 5x square get cancel, minus plus 10x minus x is what, 9x plus 5 plus 5 it is plus 10, right? So can we eliminate further? No, not possible. ಯಾಕೆ ಹೇಳ್ರಿ, ಇಲ್ಲಿ 9x ಇದೆ, ಇದ್ರದ್ದು ಪವರ್ 1 ಇದೆ, ಇಲ್ಲೇನಿದೆ x ಸ್ಕ್ವೇರ್ ಇದೆ, ಇದು ಪವರ್ 2 ಇದೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಎಲಿಮಿನೇಟ್ ದಿಸ್. ಸೊ ದಿಸ್ ಇಸ್ ದ ಎಂಡ್. ದಿಸ್ ಇಸ್ ಹೌ ಯು ನೀಡ್ ಟು ಡಿವೈಡ್. ಅಂದರೆ ಡಿವಿಷನ್ ಮಾಡುವಾಗ ಏನು ಮಾಡಬೇಕು, ಫಸ್ಟ್ ಟರ್ಮನ್ನು ಯಾವತ್ತು ಎಲಿಮಿನೇಟ್ ಮಾಡ್ಬೇಕಂತೇಳಿ ನೋಡ್ತಾ ಇರಬೇಕು. ಆ ಟರ್ಮನ್ನು ಎಲಿಮಿನೇಟ್ ಮಾಡಬೇಕಂದ್ರೆ ಈ ಟರ್ಮಿಗೆ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ವಿಚ್ ವ್ಯಾಲ್ಯೂ ವಿ ಶುಡ್ ಮಲ್ಟಿಪ್ಲೈ, that will be calculated by dividing this first term by this first term value we will get. So 3x ಬರುತ್ತೆ, 3x ಕ್ಯೂಬ್ ಬೈ x ಸ್ಕ್ವೇರ್ ಅಂದರೆ 3x ಬರುತ್ತೆ. 3x ಅನ್ನು ಹೋಲ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡಬೇಕು. ಆಮೇಲೆ ವಿ ನೀಡ್ ಟು ಚೇಂಜ್ ದ ಸೈನ್ಸ್. ದಿಸ್ ವಿಲ್ ಬಿ ಎಲಿಮಿನೇಟೆಡ್. ಫೈನ್, ಸಾಲ್ವ್ ದಿಸ್. ಇಲ್ಲೇನು ಬಂತು, minus 5x ಸ್ಕ್ವೇರ್ ಬಂತು. minus 5x ಸ್ಕ್ವೇರ್ ಅಂದರೆ ಇಲ್ಲಿ ಕೆಳಗಡೆ ಬರೋ ಟರ್ಮನ್ನು minus 5x ಸ್ಕ್ವೇರ್ನೇ ಮಾಡ್ಕೋಬೇಕು ನಾವು. ಅದಕ್ಕೆ ಏನು ಮಾಡಬೇಕಾಗುತ್ತೆ, ಇದು ಫಸ್ಟ್ ಟರ್ಮ್ minus 5x ಸ್ಕ್ವೇರ್ ಇದೆ, that will be divided by first term x square, we get minus 5, multiply minus 5 to each, we will get all the negative values, change the sign, this is the end we get. So what we can write here now, this is x square plus 2x plus 1, this is divisor, this term is dividend, this is quotient, this is ರಿಮೈಂಡರ್. ಕರೆಕ್ಟಾ? ಎಲ್ಲಿ ರಿಮೈಂಡರ್ 0 ಆಗಲ್ವೋ ಅದನ್ನು ನಾವು ಅಲ್ಲಿಗೆ ಬಿಟ್ಬಿಡ್ತೀವಿ ಡಿವಿಷನ್ ಮಾಡುವಾಗ. ಫೈನ್. ಸೊ ಇದನ್ನು ನೋಡಿಕೊಂಡು ಒಂದು ಡಿವಿಷನ್ ಅಲ್ಗಾರಿದಮ್ ಅಂಥೇಳಿ ಡಿಸೈನ್ ಮಾಡಿದರು. ಸೊ ಡಿವಿಷನ್ ಅಲ್ಗಾರಿದಮ್ ಏನಿದೆ ನೋಡಿ, ಇಫ್ p of x and g of x are two polynomials with g of x is not equal to 0, then we can find polynomial q of x and r of x such that this is the equation given. Polynomial is nothing but the divisor into quotient plus remainder, right? ಏನಿದೆ ಇದು, dividend equal to, right, dividend equal to divisor into quotient plus remainder. ಅದರ ಅರ್ಥ given polynomial is equal to g of x into q of x equal plus r of x. ಇದು ಡಿವಿಷನ್ ಅಲ್ಗಾರಿದಮ್. ಇದು ಈ ಅಲ್ಗಾರಿದಮ್ ನೆನ್ಪಿಟ್ಕೋಬೇಕು ನಾವು. ನಾವು see in this exercise, divide the polynomial p of x by polynomial g of x, find the quotient and remainder in the each following. ಇದು ಕೊಟ್ಟಿರೋದು p of x, ಇದು g of x ಡಿವೈಡ್ ಮಾಡಬೇಕು. ಯಾವ ಥರ ಮಾಡಬೇಕು ನೋಡ್ರಿ. p of x ಏನು ಕೊಟ್ಟಿದ್ದಾನೆ, x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 5x ಮೈನಸ್ 3 ಡಿವೈಡೆಡ್ ಬೈ g of x is x ಸ್ಕ್ವೇರ್ ಮೈನಸ್ 2. ಈಗ ಫಸ್ಟ್ ಟರ್ಮ್ ಎಕ್ಸ್ ಕ್ಯೂಬ್ನ ಎಲಿಮಿನೇಟ್ ಮಾಡಬೇಕು. ಯಾವ ಟರ್ಮಿಂದ ಇದನ್ನು ಎಲಿಮಿನೇಟ್ ಮಾಡ್ಬೋದು, ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಲಿಮಿನೇಟ್ ಆಗುತ್ತೆ ಅಂತಂದರೆ, ಫಸ್ಟ್ ಟರ್ಮ್ ಎಕ್ಸ್ ಕ್ಯೂಬ್ನ ಇದ್ರದ್ದು ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಿರಿ. ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂಬ್ ಇದೆ, ಎಕ್ಸ್ ಉಳಿಯುತ್ತೆ ಅಂದರೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ 2x ಇದೆಯಲ್ಲ, ಇದು ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಎಲ್ಲಿದೆ ಅದ್ರ ಕೆಳಗಡೆ ಬರೀರಿ, ಮೈನಸ್ 2x. ಇಲ್ಲೇ ಬರಿಬೇಕಂತೇನಿಲ್ಲ. ಓಕೆ, ಈಗ ಇದನ್ನು ಎಲಿಮಿನೇಟ್ ಮಾಡ್ಬೇಕಂತಂದರೆ ಎರಡು ಪಾಸಿಟಿವ್ ಇದಾವೆ, ಇಲ್ಲಿ ಸೈನ್ ಚೇಂಜ್ ಮಾಡ್ಕೊಳ್ರಿ. ಇದು ಮೈನಸ್ ಮಾಡ್ಕೊಂಡ್ರೆ ಇದು ಪ್ಲಸ್ ಆಗುತ್ತೆ ಇಲ್ಲಿ.
ಎಕ್ಸ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ಇದು ಕೆಳಗಡೆ ಬಂದರೆ ಮೈನಸ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x 7x ಮೈನಸ್ 3. ಈಗ ಫಸ್ಟ್ ಟರ್ಮ್ ಏನಿದೆ ಮೈನಸ್ 3x ಸ್ಕ್ವೇರ್ ಇದೆ, ಇದನ್ನು ಎಲಿಮಿನೇಟ್ ಮಾಡಬೇಕು. ಇದ್ರ ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಡಿವೈಡ್ ಮಾಡಿರಿ, ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಮೈನಸ್ 3. ಮಲ್ಟಿಪ್ಲೈ ಅವರಿಂದ ಮಾಡಬೇಕು, ಮೈನಸ್ 3ಇಂದ ಮಾಡಬೇಕು. ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 3x ಸ್ಕ್ವೇರ್, ಮೈನಸ್ 3 ಇಂಟು ಮೈನಸ್ 3 2 ಈಸ್ ಪ್ಲಸ್ 6. ರೈಟ್, ಎರಡು ಸೈನ್ ಸೇಮ್ ಇದ್ದಾವೆ, ಸೊ ಚೇಂಜ್ ದ ಸೈನ್. ಪ್ಲಸ್ ಮೈನಸ್ ಎಲಿಮಿನೇಟ್ ಆಯಿತು, 7x ಮೈನಸ್ 9. ಈಗ ನೋಡಿರಿ, ಎಕ್ಸ್ ಪವರ್ ಏನಿದೆ 1 ಇದೆ, ಇಲ್ಲಿ ಎಕ್ಸ್ ಪವರ್ ಏನಿದೆ 2 ಇದೆ, ಸೊ ಇಲ್ಲಿಗೆ ಬಿಟ್ಟುಬಿಡೋದು. ಕೋಶಂಟ್ is what? X minus 3, remainder is 7x minus 9. Fine. ಇದು ನೀವು ಈ ಥರ ಬರಿಬೇಕು. ಓಕೆ, ಸೇಮ್ ಥಿಂಗ್ ಸೆಕೆಂಡ್ ಪಾಲಿನಾಮಿಯಲ್. Same thing with second polynomial. What is the polynomial? x4 minus 3x square plus 4x plus 5 divided by x square plus 1 minus x ಇದೆ, rearrange ಮಾಡ್ಕೋತೀನಿ, minus x plus 1. ಓಕೆ, ನಾವು ಫಸ್ಟ್ ಟರ್ಮ್ ಏನಿದೆ x ಟು ದ ಪವರ್ 4 ಇದೆ, ಇದನ್ನು ಎಲಿಮಿನೇಟ್ ಮಾಡಬೇಕು. ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ವಾಟ್ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಅಂದರೆ ಮಲ್ಟಿಪ್ಲೈ ಯಾವುದರಿಂದ ಮಾಡಬೇಕು, ಎಕ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಟು ದ ಪವರ್ 4, ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್, ರೈಟ್, ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ನೋಡಿರಿ, ಕೊಟ್ಟಿರೋ ಪಿ ಆಫ್ ಎಕ್ಸಲ್ಲಿ ಎಕ್ಸ್ ಕ್ಯೂಬ್ ಇಲ್ಲ. ಇದನ್ನು ಯಾವ ಥರ ಬರ್ಕೋಬೋದು ನಾವು ಅಂತಂದರೆ, ಕರೆಕ್ಟಾಗಿ ಬರ್ಕೋಬೇಕಂತಂದರೆ ಎಕ್ಸ್ ಟು ದ ಪವರ್ 4, ರೈಟ್, ಎಕ್ಸ್ ಕ್ಯೂಬ್ ಇಲ್ಲ, ಪ್ಲಸ್ 0 ಎಕ್ಸ್ ಟು ದ ಪವರ್ 3, ರೈಟ್, ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5. ಅಂದರೆ ಎಕ್ಸ್ ಕ್ಯೂಬ್ ಕೊಟ್ಟಿಲ್ಲ ಅಂದರೆ ಅದ್ರ ಕೋಎಫಿಷಿಯಂಟ್ 0 ಇದೆ ಅಂತ ಅರ್ಥ. ಡಿವೈಡಿಂಗ್ ಇಟ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಫಸ್ಟ್ ಎಕ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಎಕ್ಸ್ ಟು ದ ಪವರ್ 4 ಆಗುತ್ತೆ, ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೈನ್ ಚೇಂಜ್ ಮಾಡಿಕೊಡ್ರಿ, ರೈಟ್, ದಿಸ್ ಇಸ್ ಮೈನಸ್, ದಿಸ್ ಇಸ್ ಪ್ಲಸ್, ಮೈನಸ್ ಎಕ್ಸ್ ಟು ದ ಪವರ್ 4 ಕ್ಯಾನ್ಸಲ್, ಪ್ಲಸ್ ಎಕ್ಸ್ ಕ್ಯೂಬ್ 0 ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್, ಮೈನಸ್ 3 ಮೈನಸ್ 1 ಮೈನಸ್ 4x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಆ್ಯಸ್ ಇಟ್ ಈಸ್. ಓಕೆ, ಈಗ ಎಕ್ಸ್ ಟು ದ ಪವರ್ 4 ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಚೇಂಜ್ ದ ಸೈನ್, ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 4 ಪ್ಲಸ್ 1 minus 4 plus 1 minus 3x square, then 4 minus 1 plus 3x square, then plus 5. ಮೈನಸ್ 3 ಆಗ್ಬೇಕು, ಮೈನಸ್ 3x ಸ್ಕ್ವೇರ್ ಬರ್ಬೇಕಂದ್ರೆ ಏನು ಮಾಡಬೇಕು, ಎಕ್ಸ್ ಸ್ಕ್ವೇರಿಂದ ಡಿವೈಡ್ ಮಾಡಿರಿ, ಮೈನಸ್ 3 ಬರುತ್ತೆ, ಸೊ ಮಲ್ಟಿಪ್ಲೈಡ್ ಬೈ ಮೈನಸ್ 3, ಮೈನಸ್ 3x ಸ್ಕ್ವೇರ್ ಮೈನಸ್ 3x minus 3x minus 3. Change the sign. Minus 3x will cancel. 3 plus 3, 6x plus 9. Right? Oh, sorry. See, minus 3 into x square is minus 3x square, minus 3 into minus x is plus 3. So this sign changes here.
3x ಕ್ಯಾನ್ಸಲ್ ಆಗುತ್ತೆ. 5 + 3 ಉಳಿದಷ್ಟು 8. ಕೋಶಂಟ್ ಏನಾಗುತ್ತೆ? x² + x - 3. ರಿಮೈಂಡರ್ ಏನಾಗುತ್ತೆ? 8. ಫೈನ್. ಓಕೆ, ಇದೇ ಥರ ಇದನ್ನು ಅದೇ ಥರ ಮಾಡಬೇಕು. ಫೈನ್. ಸಿ p of x is x⁴ plus 0x³ plus 0x² minus 5x plus 6. This is actually given polynomial. ಅಂದರೆ x³ ಮತ್ತು x² ಕೊಟ್ಟಿಲ್ಲ. ಇದೇನಿದೆ? -x² plus 2. ಫೈನ್. x4 ಇದೆ, x² ಇದೆ, ಪ್ಲಸ್ x4 ಬರಬೇಕು. ನೋಡಿರಿ, x⁴ ಫಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮ್ -x² ಡಿವೈಡ್ ಮಾಡಿರಿ, -x² ಬರುತ್ತೆ. ಮಲ್ಟಿಪ್ಲೈಯಿಂಗ್ ಇಟ್ ಬೈ -x², ದಿಸ್ ವಿಲ್ ಬಿ x⁴ -2x², -2x². ಸಾರಿ, ದಿಸ್ ಸೈನ್ ವಿಲ್ ಚೇಂಜ್ ಟು ಮೈನಸ್ ಪ್ಲಸ್. x⁴ ಕ್ಯಾನ್ಸಲ್, ಮೈನಸ್ ಪ್ಲಸ್ 2x² ಮೈನಸ್ 5x ಪ್ಲಸ್ 6. ಯಾಕಂದರೆ x² ಇದೆ, ಕ್ಯೂಬ್ದೇನು ಅವಶ್ಯಕತೆ ಇರಲ್ಲ. ಇದು +2 ಆಗ್ಬೇಕಂತಂದ್ರೆ ಏನು ಮಾಡಬೇಕು? -2 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದೇನಾಗುತ್ತೆ? 2x² ಮೈನಸ್ 4. ರೈಟ್, ಈ ಟರ್ಮ್ದೇನು ಕೆಲಸ ಇಲ್ಲ. ಇಲ್ಲಿ ಸೈನ್ ಚೇಂಜ್ ಮಾಡಿರಿ. ದಿಸ್ ಈಸ್ -5x plus 10. So quotient is -x² minus 2. Remainder is -5x plus 10. Okay. Question number 2 ನೋಡ್ರಿ. Check whether the first polynomial is a factor of second or not. First polynomial ಸೆಕೆಂಡ್ ಪಾಲಿನಾಮಿಯಲ್ದು ಫ್ಯಾಕ್ಟರ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಹೌ? ಬೈ ಡಿವೈಡಿಂಗ್ ದಿ ಸೆಕೆಂಡ್ ಪಾಲಿನಾಮಿಯಲ್ ಬೈ ಫಸ್ಟ್ ಪಾಲಿನಾಮಿಯಲ್. ಸೆಕೆಂಡ್ ಅಂತಂದರೆ ಕೊಟ್ಟಿರೋದು ಇದು, ಫಸ್ಟ್ ಅಂದರೆ ಇದು. ರೈಟ್, ಇದು p of x ಆಗುತ್ತೆ, ಇದು g of x ಆಗುತ್ತೆ. ರೈಟ್, ದಿಸ್ ಪಾಲಿನಾಮಿಯಲ್ ಈಸ್ p of x, ದಿಸ್ ಪಾಲಿನಾಮಿಯಲ್ ಈಸ್ p of x, ದಿಸ್ ಪಾಲಿನಾಮಿಯಲ್ ಈಸ್ p of x. ದೆನ್ ದಿಸ್ ಪಾಲಿನಾಮಿಯಲ್ ಈಸ್ g of x, this polynomial is g of x, this polynomial is g of x. ಸೊ ಫಸ್ಟನ್ನು ಸೆಕೆಂಡಿಂದ ಡಿವೈಡ್ ಮಾಡಿರಿ, ರಿಮೈಂಡರ್ ಬಂತಪ್ಪ ಅಂತಂದರೆ ಎಸ್. ಯಾವ ಥರ ಫ್ಯಾಕ್ಟರ್ ಇದೆಯೋ ಇಲ್ಲ ಅಂದರೆ ಚೆಕ್ ಮಾಡ್ಬೇಕಂತಂದರೆ ರಿಮೈಂಡರ್ ಏನಾಗಬೇಕು? 0 ಬರಬೇಕು. ಇಫ್ ದ ರಿಮೈಂಡರ್ ಇಸ್ 0, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದ ಗಿವನ್ ಪಾಲಿನಾಮಿಯಲ್ ಈಸ್ ದ ಫ್ಯಾಕ್ಟರ್. ರೈಟ್, ಡಿವೈಡ್ ಮಾಡಿರಿ ಅಂತ ಹೇಳಿದ್ದಾನೆ. ಓಕೆ, let us divide it. What is p of x? 2t⁴ plus 3t⁴ minus 2t² minus 9t minus 12. Dividing it by what? t² minus 3. Okay. First term ಏನಿದೆ? 2t⁴ ಇದೆ. ಇಲ್ಲೇನಿದೆ? t² ಇದೆ. ಯಾವ ಥರ ಕಂಡುಹಿಡಬೇಕು? ಯಾವುದರಿಂದ ಮಲ್ಟಿಪ್ಲೈ ಮಾಡ್ಬೇಕಂತ ಗೊತ್ತಾಗಬೇಕಂತಂದರೆ ಡಿವೈಡ್ 2t⁴ by t². t² get cancel. What we get? 2t² will get. So we need to multiply it by 2t². 2t² into t² is 2t⁴ plus into minus, minus 3 2 is 6 t² minus 6 t². Okay. Change the sign. This get cancels. What we get here? 3t² plus 6 minus 2 is plus 4t² minus 9t minus 12. Okay. Now it is 3t³ as it is, right? We have 3t³. This is cube. t³ ಈಗ ಇಲ್ಲೇನಿದೆ ಫಸ್ಟ್ ಟರ್ಮು 3
t cube ಇದೆ, divided by the first term is t square. What will get 3t, right? So multiply ಏನು ಮಾಡಬೇಕು ಇಲ್ಲಿ, plus 3t ಇಂದ multiply ಮಾಡಬೇಕು. What happens? 3t into t square is 3t square, plus into minus minus 60, sorry 3 3 is a 90, divided by minus plus 3t square get cancel, 90 get cancel. So what is left? 4t square minus 12. t square is already t square, ಏನು ಬರಬೇಕು ಇಲ್ಲಿ 4 ಬರಬೇಕು ಅಷ್ಟೇ, multiplied by plus 4, 4t square minus 12. Change the signs, 0. Remainder is 0. Since the remainder is 0, t square minus 3 is a factor of polynomial 2t to the power 4 plus 3t cube minus 2t square minus 90 minus 12. ಓಕೆ, ಈ ಥರ ಬರಿಬೇಕು ನೀವು. ಫೈನ್. ಫಸ್ಟ್ ಪಾಲಿನಾಮಿಯಲ್. ಸೆಕೆಂಡ್ ಪಾಲಿನಾಮಿಯಲ್, ತ್ರೀ ಎಕ್ಸ್ ಟು ದ ಪವರ್ 4 ಪ್ಲಸ್ 5x cube minus 7x square plus 2x plus 2. This is divided by x square plus 3x plus 1. Right, x to the power 4 ಇದೆ, ಎಷ್ಟಿದೆ 3x to the power 4. The first term here is x square. What will get? 3x square. So multiply it by 3x square. 3x to the power 4, 3 3 is a 9x cube plus 3x square. Change the sign, this get cancels. 5 minus 9 is minus 4x cube, minus 7 minus 3 is minus 10x square plus 2x plus 2. Now here minus 4x cube we have, first term is x square, divided what will get? Minus 4x, multiplied by minus 4x, minus 4x cube plus into minus minus 4 is a 12x square minus 4x plus 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 4x square get cancels. What we get here? 2x square plus 2x plus 2, sorry 4 plus 2 it is 6x. So multiply it by now 2x square plus 6x plus 2. Change the signs, since remainder is 0, so x square minus plus 3 is a factor of polynomial. ಬರಿಬೇಕಾ sentence. Okay, I hope this understood. ನೆಕ್ಸ್ಟ್ ಕ್ವಶನ್, ಇದನ್ನು ನಿಮಗೆ ಬಿಟ್ಟಿರ್ತೀನಿ ನಾನು, ರೈಟ್, ಯಾವುದು ಅಂತೇಳಿ ಹೈಲೈಟ್ ಮಾಡ್ತೀನಿ ನೋಡಿರಿ. ಈ ಕ್ವಶನನ್ನು ನೀವು ಸಾಲ್ವ್ ಮಾಡಿರಿ. ಕೊಟ್ಟಿರೋ ಪಾಲಿನಾಮಿಯಲ್ ಇದು ಪಿ ಆಫ್ ಎಕ್ಸ್ ಇದೆ, ಇದು ಜಿ ಆಫ್ ಎಕ್ಸ್ ಇದೆ. ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸಿಂದ ಡಿವೈಡ್ ಮಾಡಿ ರಿಮೈಂಡರ್ ಬೈ ಏನು ಬರುತ್ತೆ ನೋಡಿರಿ. ಇಫ್ ರಿಮೈಂಡರ್ ಇಸ್ 0 ದೆನ್ ದಿಸ್ ಜಿ ಆಫ್ ಎಕ್ಸ್ ಈಸ್ ದಿ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್. ಇದನ್ನು ನೀವು ಕಂಡುಹಿಡಬೇಕು. ಓಕೆ, ಕ್ವಶನ್ ನಂಬರ್ 3 ನೋಡಿರಿ. ಆಪ್ಟೇನ್ ಆಲ್ ಅದರ್ ಝೀರೋಸ್, obtaining all other zeros of 3x to the power 4 plus 6x cube minus 2x square minus 10x minus 5 if two of its zeros are root 5 by 3 and minus root 5 by 3. See, equation ಏನು ಕೊಟ್ಟಿದ್ದಾನೆ? 3x to the power 4 plus 6x cube minus 2x square minus 10x minus 5. ರೈಟ್, ಇದು ಕೊಟ್ಟಿರೋ ಪಾಲಿನಾಮಿಯಲ್. ಪವರ್ ಎಷ್ಟಿದೆ? 4 ಇದೆ. ಅಂದರೆ ಎಷ್ಟು ಬರಬೇಕು ನಮ್ಮ ಝೀರೋಸು? ನಂಬರ್ ಆಫ್ ಝೀರೋಸ್ ಶುಡ್ ಬಿ 4. ನಂಬರ್ ಆಫ್ ಝೀರೋಸ್ ಆಲ್ರೆಡಿ ಎರಡು ಕೊಟ್ಟಿದ್ದಾನೆ, ಒಂದು root 5 by 3, ಇನ್ನೊಂದು minus root 5 by 3. We need to find out other two roots also, other two values. Okay. So let us solve this.
ಗಿವನ್ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಗಿವನ್ ಪಾಲಿನಾಮಿಯಲ್? 3x⁴ ಪ್ಲಸ್ 6x³ minus 2x² minus 10x minus 5. This is p of x. Zeros are given, right? One is x equal to √5/3 and other one is x equal to minus √5/3. Okay, ಈ √5/3 ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? x minus √5/3 equal to 0. ಇದು ಈ ಕಡೆ ತೊಗೊಂಡ್ರೆ x plus √5/3 equal to 0. ಫೈನ್. ಟೂ ಡಿಫ್ರೆಂಟ್ ರೂಟ್ಸ್, ಇವೆರಡನ್ನು ಒಂದೇ ಕಡೆ ತೊಗೊಂಡ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ √5/3 ಎರಡನ್ನು ಮಲ್ಟಿಪ್ಲೈ ಮಾಡಿರಿ, ಎಕ್ಸ್ ಪ್ಲಸ್ √5/3 ಈಕ್ವಲ್ ಟು 0. ಇದೇ ಥರ ಮಾಡ್ತಿಲ್ಲ ಫ್ಯಾಕ್ಟರೈಸೇಷನ್ ಮಾಡುವಾಗ ಅದು ಉಲ್ಟಾ ಬರ್ತಾಯಿದೆ ಅಷ್ಟೇ. ಇದು ನೋಡಿರಿ, a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a² ಮೈನಸ್ b² √5/3 ಹೋಲ್ ಸ್ಕ್ವೇರ್ ಈಕ್ವಲ್ ಟು 0, x² ಮೈನಸ್ 5/3 ಈಕ್ವಲ್ ಟು 0. ಫೈನ್. This is, we can take it as g of x equal to x² minus 5/3. ಈಗ ಇದನ್ನು ಡಿವೈಡ್ ಮಾಡಿರಿ, ಉಳಿಕಿದ್ದೆರಡು ವ್ಯಾಲ್ಯೂಸ್ ನಮಗೆ ಸಿಗುತ್ತೆ. ಸೊ ಲೆಟ್ us write this p of x one more time. We need to divide it, right? p of x ಬರ್ಕೊಳ್ರಿ,3x⁴ plus 6x³ minus 2x² minus 10x minus 5 divided by x² minus 5/3. Okay, ಫಸ್ಟ್ ಟರ್ಮ್ ಏನಿದೆ? 3x⁴ ಇದೆ, ಡಿವೈಡ್ ಬೈ ಫಸ್ಟ್ ಟರ್ಮ್ x². ವಾಟ್ ವಿಲ್ ಗೆಟ್? 3x². ಸೊ ಮಲ್ಟಿಪ್ಲೈಡ್ ಬೈ 3x². ಇದೇನಾಗುತ್ತೆ? 3x⁴. ಈಗ ನೋಡಿರಿ, ಮೈನಸ್ 5/3 ನಾವು ಯಾವ್ದಾರು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ? 3x² ಇಂದ. 3 ಗೆಟ್ ಕ್ಯಾನ್ಸಲ್ಸ್, ಏನಾಗುತ್ತೆ ಇದು? ಮೈನಸ್ 5x². ಎಲ್ಲಿ ಬರಬೇಕು ಈಗ ಇದನ್ನು? x² ಕೆಳಗಡೆ ಬರಬೇಕು. ಮೈನಸ್ 5x² ಮೈನಸ್ ಇದು ಪ್ಲಸ್ ಕ್ಯಾನ್ಸಲ್ ಬರೋದೇನು? 6x³ ಪ್ಲಸ್ 5 minus 2 is 3, x² minus 10x minus 5. ನೆಕ್ಸ್ಟ್ ಏನು? 6x³ ಇದೆ, ರೈಟ್? ನೆಕ್ಸ್ಟ್ ಟರ್ಮ್ ವಿ ಹ್ಯಾವ್ 6x³ ಡಿವೈಡ್ ಬೈ ಫಸ್ಟ್ ಟರ್ಮ್ ಈಸ್ x². ಏನು ಉಳಿತು ಇಲ್ಲಿ? 6x. ಸೊ ಮಲ್ಟಿಪ್ಲೈಡ್ ಬೈ ಪ್ಲಸ್ 6x. 6x ಇಂಟು x² ಈಸ್ 6x³. ಈಗ ನೋಡಿರಿ, ಮೈನಸ್ 5/3ನ 6x ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 3 1s 3 2s ಮೈನಸ್ 5 into 2 is 10 ಮೈನಸ್ 10x. ಅರ್ಥ ಆಯ್ತಲ್ವ? ಸೈನ್ ಚೇಂಜ್ ಮಾಡಿಕೊಡ್ರಿ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಉಳಿದೇನು? 3x² ಮೈನಸ್ 5/3. x² ಇದೆ, x² ಇದೆ, ಮಲ್ಟಿಪ್ಲೈ ಬೈ 3 ಪ್ಲಸ್ 3ಇಂದ ಮಲ್ಟಿಪ್ಲೈ ಮಾಡಿರಿ. 3x² ಮೈನಸ್ 5 ಇದೆ ಇಲ್ಲಿ, ಇದ್ರೂ 5 ಆಗುತ್ತೆ. ಮೈನಸ್ ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ 0. ಫೈನ್. ರೈಟ್. ಈಗ ಇಲ್ಲಿ ಕ್ವೋಷಂಟ್ ಏನು ಬಂತು? q of x 3x² plus 6x plus 3. Now factorize q of x or use formula method for it. ಇದು ಅರ್ಥ ಆಯ್ತಲ್ವ? ಡಿವಿಷನ್ q of x ಅನ್ನು ಫ್ಯಾಕ್ಟರೈಸ್ ಮಾಡಿರಿಲ್ಲ, ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಕೊಳ್ರಿ. ಏನಿದೆ ಅದು? q of x ಕೋಷಂಟ್ 3x² plus 6x plus 3. ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ. ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² minus 4ac divided by 2a minus b ಎಷ್ಟಿದೆ? 6 ಪ್ಲಸ್ ಆರ್ ಮೈನಸ್ b² is 36 minus 4 into a into c. 4 into 3 into 3 divided by 2 into 3 minus 6 plus or minus root 36 minus 4 3 is 12 3 is 36 divided by 6 minus 6 by 6, right? So x equal to ಏನು ಬರುತ್ತೆ? ಈಗ -1 ಬರುತ್ತೆ, ಯಾಕಂದರೆ ಈ ಟರ್ಮ್ 0 ಆಗುತ್ತೆ.
ಎಕ್ಸ್ ಈಕ್ವಲ್ ಟು -1. ಫೈನ್. ಈಗ ಎಷ್ಟು ಬರ್ಬೇಕು ನಮಗೆ? ಟೋಟಲ್ 2 ಬರ್ಬೇಕಲ್ವ. ಸೊ -1 ಯಾಕೆ ಹೇಳ್ರಿ? ದಿಸ್ ಟರ್ಮ್ 2 ಬರುತ್ತಲ್ಲ ಇಲ್ಲಿ ವ್ಯಾಲ್ಯೂ -6 + 0/6 ಆ್ಯಂಡ್ ಎಕ್ಸ್ ಈಕ್ವಲ್ ಟು -6 - 0/6. ಎರಡು ಕಡೆ ಏನು ಬರಬೇಕು? ಇಲ್ಲಿ -1 ಬರಬೇಕು. ಸೊ ಎರಡು ಟರ್ಮ್ ಏನಾಗುತ್ತೆ ನಮಗೆ? -1 ಆಗುತ್ತೆ. ಸೊ ಅದರ್ ಟು zeros, -1 and -1. So totally the zeros of polynomials are ಒಂದು 5/3, ಇನ್ನೊಂದು -√5/3, -1 and -1. ರೈಟ್? ಹೋಪ್ ದಿಸ್ ಅಂಡರ್ಸ್ಟುಡ್. ಅಂದರೆ ಏನು? 2 ಝೀರೋಸ್ ಕೊಟ್ಟಿರ್ತಾನೆ, ಅದನ್ನು ಯೂಸ್ ಮಾಡಿಕೊಂಡು g(x) ಕಂಡುಹಿಡಬೇಕು. ಮತ್ತು ಆ g(x) ಇಂದ ಇರೋ ಪಾಲಿನಾಮಿಯಲ್ನ ಡಿವೈಡ್ ಮಾಡಬೇಕು. ಕ್ವಶನ್ ನಂಬರ್ 4 ಆ ಥರನೇ ಇದೆ. ರೈಟ್? On dividing x³ - 3x² + x + 2 by a polynomial g(x), the quotient and remainder are respectively find g(x). g(x) ಕಂಡುಹಿಡಿರಿ ಅಂತ ಹೇಳಿದ್ದಾನೆ. ಸೊ ಕ್ವಶನ್ ನಂಬರ್ 4ಅಲ್ಲಿ ಕೊಟ್ಟಿರೋದೇನು? p(x), x³ - 3x² + x + 2. This is p(x). g(x) we don't know. q(x) quotient is given x - 2. r(x) remainder is given -2x + 4. Right? We know the formula. p(x) equal to g(x) into q(x) plus r(x). p(x) x³ - 3x² plus x + 2 equal to g(x), q(x) is x - 2, r(x) is -2x + 4. ಇದನ್ನು ಈ ಕಡೆ ತಗೊಳ್ರಿ. x³ - 3x² plus x plus 2 -2x ಈ ಕಡೆ ಬಂದರೆ +2x plus 4 ಈ ಕಡೆ ಬಂದರೆ -4. ಇಲ್ಲಿ ಉಳಿಯೋದೇನು? g(x) into x - 2. What you will get? x³ - 3x² x plus 2x plus 3x -4 plus 2 is -2 equal to g(x) into x - 2. Right? Now g(x) ಅಂದರೆ ಏನು? x³ - 3x² plus 3x -2 divided by x - 2. ಅಂದರೆ ಈ ಪಾಲಿನಾಮಿಯಲ್ನ x - 2 ಇಂದ ಡಿವೈಡ್ ಮಾಡಿರಿ. ರೈಟ್? ವಾಟ್ ಎವರ್ ಕ್ವೋಷಂಟ್ ಯು ವಿಲ್ ಗೆಟ್ ದಟ್ ವಿಲ್ ಬಿ ಯುವರ್ ಪಾಲಿನಾಮಿಯಲ್. ರೈಟ್? ಯಾವ ಥರ? ನೋಡಿರಿ, x³ - 3x² plus 3x -2 divided by x - 2. x³ ಇದೆ, ಇಲ್ಲಿ x ಇದೆ, ಅಂದರೆ x² ಇಂದ ಮಲ್ಟಿಪ್ಲೈ ಮಾಡಬೇಕು. x³ - 2x², x³ - 2x². Change the signs. x³ cancel. This is going to be -x² plus 3x - 2 multiplied by -x -x² plus 2x. Change the sign. This is x - 2 multiplied by +1 x - 2. Change the sign. Remainder is 0. Hence g(x) equal to x² - x plus 1. Whatever quotient we are getting, this is the answer for us. Okay? Hope this is understood. Question number 5, last ಏನಿದೆ? Give example of polynomial which satisfy the division algorithm. First one ಏನಿದೆ? Degree of p(x) equal to degree of q(x). ಅಂದ್ರೇನು? p(x) ಪಾಲಿನಾಮಿಯಲ್ ಇರೋ ವೇರಿಯೇಬಲ್ ಪವರು ಡಿಗ್ರಿ, ರೈಟ್? ವೇರಿಯೇಬಲ್ ಪವರ್. ಆಮೇಲೆ q(x) ಅಲ್ಲಿರೋ ವೇರಿಯೇಬಲ್ ಪವರ್ ಎರಡೂ ಸೇಮ್ ಇರಬೇಕು. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇದಕ್ಕೆ ಎಕ್ಸಾಂಪಲ್ ಯಾವ ಥರ ಕೊಡಬೇಕಪ್ಪ ಅಂತಂದರೆ 6x².
ಪಿ ಆಫ್ ಎಕ್ಸ್ ಈಕ್ವಲ್ ಟು 6x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2, ರೈಟ್. ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂದ ಇದನ್ನು ಡಿವೈಡ್ ಮಾಡಿರಿ, ರೈಟ್. ಇಫ್ ಯು ಆರ್ ಡಿವೈಡಿಂಗ್ ಇಟ್ ಬೈ 2, q of x will be what? 3x square plus x plus 1. r of x will be 0. Divide ಮಾಡಿದರೆ, see the variable power here. Degree of p of x, degree of q of x. It is 2. Then degree of q of x, it is 2. Hence it can be satisfied. ಈ ಥರ ಎಕ್ಸಾಂಪಲ್ ಕೊಡ್ಬೇಕು ನೀವು. ಸೆಕೆಂಡಲ್ಲಿ ಏನಿದೆ, ಡಿಗ್ರಿ ಆಫ್ q of x ಈಕ್ವಲ್ ಟು ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್. ಅಂದರೆ ಕೋಶಂಟ್ದು ವೇರಿಯಬಲ್ ಪವರ್ ಆ್ಯಂಡ್ ರಿಮೈಂಡರ್ದು ವೇರಿಯಬಲ್ ಪವರ್ ಎರಡೂ ಸೇಮ್ ಇರಬೇಕು, ರೈಟ್. ಇದಕ್ಕೆ ಯಾವ ಥರ ಎಕ್ಸಾಂಪಲ್ ಕೊಡ್ತೀರಿ? ಸಿ, ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ತೊಗೊಳ್ರಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್. ಜಿ ಆಫ್ ಎಕ್ಸ್ ತೊಗೊಳ್ರಿ, ಎಕ್ಸ್ ಸ್ಕ್ವೇರ್. ಸೊ ನಿಮಗೆ ಕೋಶಂಟ್ ಏನು ಬರುತ್ತೆ? ಕ್ಯೂ ಆಫ್ ಎಕ್ಸ್ ಮಲ್ಟಿಪ್ಲೈ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂತಂದರೆ ಎಕ್ಸ್ ಪ್ಲಸ್ q of x will be x and r of x will be x. ಡಿವೈಡ್ ಮಾಡಿ ನೋಡಿರಿ, ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿರಿ, ಎಕ್ಸ್ ಪವರ್ 1 ಇದೆ, ಇಲ್ಲಿ ಎಕ್ಸ್ ಪವರ್ 1 ಇದೆ. ಸೊ ಡಿಗ್ರಿ ಆಫ್ q of x ಈಸ್ ಈಕ್ವಲ್ ಟು ಡಿಗ್ರಿ ಆಫ್ r of x. ಫೈನ್. ಲಾಸ್ಟ್ಲಿ ಡಿಗ್ರಿ ಆಫ್ r of x ಈಕ್ವಲ್ ಟು 0, ಅಂದರೆ ರಿಮೈಂಡರ್ 0 ಬರಬೇಕು. ಇದಕ್ಕೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು? ಎನಿ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್, ರೈಟ್. p of x equal to x cube plus 1, g of x equal to x square. ಡಿವೈಡ್ ಮಾಡಿರಿ, q of x ಏನು ಬರುತ್ತೆ ನಿಮಗೆ? x ಬರುತ್ತೆ. q of x will be x and r of x will be 1. ಮೀನ್ಸ್ ರಿಮೈಂಡರ್ ಯಾವಾಗಲೂ ನಂಬರ್ ಬರಬೇಕು, ಕಾನ್ಸ್ಟೆಂಟ್ ಬರಬೇಕು. ಆವಾಗ ರಿಮೈಂಡರ್ ಡಿಗ್ರಿ ಏನಾಗುತ್ತೆ? 0 ಆಗುತ್ತೆ. ಯಾಕಂದರೆ ಇದರಲ್ಲಿ ಎಕ್ಸ್ ಟರ್ಮ್ ಇಲ್ಲ. ಸೊ x to the power 0. ಸೊ ಇದ್ರ ಡಿಗ್ರಿ ಏನಾಗುತ್ತೆ? 0 ಬರುತ್ತೆ. ರಿಮೈಂಡರ್ ಯಾವಾಗಲೂ ಕಾನ್ಸ್ಟೆಂಟ್ ನಂಬರ್ ಬರಬೇಕು. ಸೊ ದಿಸ್ ಯು ಕ್ಯಾನ್ ಸಾಲ್ವ್. This is the last problem from this chapter. Hope this chapter is understood. ಈ ಚಾಪ್ಟರ್ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ.